ಇವು ಒಂದು ಬಸ್ಸಿಗೆ ಎಷ್ಟು ಬೀಳುತ್ತೆ ಸರ್? 1.7 crore 1.7 crore ಒಂದು ಬಸ್ಸಿಗೆ. ಒಂದು ಬಸ್ಸಿಗೆ 9600. ಇಷ್ಟು ದೊಡ್ಡದು ಬೇರೆ ಇರಲಿಲ್ಲ. ಹಾಂ. ಮೊನ್ನೆ ರೀಸೆಂಟಾಗಿ ಬೆಂಗಳೂರಲ್ಲಿ ತೊಗೊಂಡು ನಾವು ಹಾಂ, ಎಷ್ಟು ಸರ್? 30 ಎಕರೆ ಮೊನ್ನೆ ಖರೀದಿ ಮಾಡಿದ್ವಿ ಲಾಜಿಸ್ಟಿಕ್ಸಲ್ಲಿ. 30 ಎಕರೆ ಬಿಲ್ಡಿಂಗ್ ರೆಡಿ. Building. 5 ಲಕ್ಷ ಸ್ಕ್ವೇರ್ ಫೀಟ್ ಕನ್ಸ್ಟ್ರಕ್ಟೆಡ್. 229 ಕೋಟಿ ಅದು. ಇಲ್ಲಿ ಕಿಲೋಮೀಟರ್ ಲೆಕ್ಕ ಕೊಡ್ತಾರಂತೆ, ಅವರ್ ಲೆಕ್ಕ ಅಲ್ಲ ಅಂತ ಹೇಳ್ತಾರೆ, ಹೌದಾ? ಹೌದು ಸರ್, ಹೌದು. ಹಾಂ 8,000 ಮಂತ್ಲಿ ಸ್ಯಾಲ್ರಿ ಇರುತ್ತೆ ಸರ್. ಹಾಂ ESI PF ಎಲ್ಲ ಇರುತ್ತೆ, ಹಾಂ ಮತ್ತು ಇನ್ಶೂರೆನ್ಸ್ ಇರುತ್ತೆ. ಹಾಂ ಹೆಚ್ಚು ಕಮ್ಮಿ ನಮ್ಮ ಚಾಲಕರು ಏನಾದರೂ ಅಪಘಾತದಲ್ಲಿ ಏನೋ ಆ ಥರ ಯಾರಿಗೂ ಆಗಬಾರ್ದು. ಇನ್ ಕೇಸ್ ಏನಾದರೂ ಆದರೆ ಸುಮಾರು ಒಂದು 25ರಿಂದ 30 ಲಕ್ಷ ರೂಪಾಯಿ ಅವ್ರ ಫ್ಯಾಮಿಲಿಗೆ ಬರೋ ಥರ ಮಾಡೇ ನಾವು ಅವ್ರನ್ನ ಕೆಲಸಕ್ಕೆ ತೊಗೊಳ್ಳೋದು ಸರ್. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಆ್ಯಕ್ಚುಲಿ ಸಿನಿಮಾದಲ್ಲಿ ಇದೆ ಇದು, ಆದರೂ ನಮ್ಮ ವೀಕ್ಷಕರಿಗೆ ಇನ್ನೊಂದು ಸ್ವಲ್ಪ ಗೊತ್ತಾಗಲಿ ಅಂತೇಳಿ ಎಲ್ಲೋ ಚೂಸ್ ಮಾಡಿದ ಕಾರಣ ಏನು ಸರ್? ಅವರ ಮೊದಲು ನಮ್ಮ ತಂದೆಯವರು ಕಂಪ್ನಿ ಶುರು ಮಾಡಿದಾಗ ಎಲ್ಲೇ ಒಂದು ಮ್ಯಾಗ್ಝಿನಲ್ಲಿ ಓದಿದ್ರು. ಹಾಂ ಎಲ್ಲೋ ಅಂದ್ರೆ ಲಕ್ಕಿ ಕಲರ್ ಅಂತೇಳಿ ಅಲ್ಲಿ ಏನು ಫಾರಿನ್ ಕಂಟ್ರಿ ಹಾಂ ಅಂತೇಳಿ ಅದು ಒಂದು ಗುಡ್ ಆಫ್ ಅಂದ್ರೆ ಇಟ್ಸ್ ಲಕ್ಕಿ ಕಲರ್ ಅಂತೇಳಿ ಅವರು. ಓಕೆ. ಆಮೇಲೆ ಪ್ಲಸ್ ಅವರು ಯಾವಾಗ ಕಂಪ್ನಿ ಶುರು ಮಾಡಿದ್ರು ಅವಾಗ ಒಂದು 5-6 ಟ್ರಕ್ ಇದ್ದಾಗ ಅವ್ರು ಹೇಳ್ತಾರೆ, 5-6 ಟ್ರಕ್ 7-8 ಟ್ರಕ್ ಇದ್ದಾಗೂ ಜನ ಅವು ಒಂದು ಹಗಲೆಲ್ಲ ಓಡಾಡಿಬಿಟ್ರೆ ಅವು ನಿಮ್ಗೆ ಒಂದು 60-70 ಟ್ರಕ್ ಅದಾವ ಅಂತ ಕೇಳ್ತಿದ್ರು ನಮ್ಮ ಜನ. ಕ್ಯಾಚಿ ಕಲರ್. ಸೊ ಹಿಂಗಾಗಿ ಅದು ಏನು ಫಸ್ಟ್ ಯೆಲ್ಲೋ ಕಲರಿಗೆ ಒಂದು ಇದು ಬಂತು. ಇಲ್ಲಿ ಏನೋ ನಡೆಯುತ್ತೆ ಸರ್ ಆ್ಯಕ್ಚುಲಿ? ಇಲ್ಲೆಲ್ಲ ಮೇಂಟೆನೆನ್ಸ್ ವರ್ಕ್ಶಾಪು, ಇಲ್ಲೆಲ್ಲ ನೀವು ನೋಡ್ಬೋದು ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಎಲ್ಲ ರಿಪೇರ್ ವರ್ಕ್ಸ್ ಮೇಂಟೆನೆನ್ಸ್. ಓಕೆ. ಅಂದರೆ ಸೆಕ್ಷನ್ ಬೇರೆ ಬೇರೆ ಮಾಡಿದಿರಿ, ಒಂದಕ್ಕೊಂದು ಇಲ್ಲ. ಬಸ್ಸೇ ಬೇರೆ, ಲಾರಿ ಸೆಕ್ಷನ್ನೇ ಬೇರೆ. ಹಾಂ ಓಕೆ. ಅಂದರೆ ಏನೇನು ಸಣ್ಣ ಪುಟ್ಟ ಮೈನರ್ ಇದ್ದರೆ ಇಲ್ಲಿ ಮಾಡ್ಕೊಂಡು ಮತ್ತೆ ಹೋಗ್ಬಿಡ್ತಾರೆ. ಹೌದು, ರಿಪೇರ್ಸ್. ಹಾಂ ಹಾಂ ಹಾಂ. ಬೆಂಗಳೂರೊಳಗೆ ಒಂದೈತಿ ಈ ಥರ ವರ್ಕ್ಶಾಪು. ಓ, ಬೆಂಗಳೂರಾಗ ಹೋಯ್ತಿ? ಹಾಂ, ಅದು ಬೆಂಗಳೂರಾಗ ಡೈಲಿ ನಮ್ಮ ಮೋರ್ ದ್ಯಾನ್ 125 ಶೆಡ್ಯೂಲ್ ಆಗ್ತಾವೆ ಡಿಪಾರ್ಚರ್ಸ್. ದಿವ್ಸಕ್ಕೆ 12,000 ಹೆಚ್ಚು ಪ್ಯಾಸೆಂಜರ್ ಇದ್ರೊಳಗೆ ಟ್ರಾವೆಲ್ ಮಾಡ್ತಾರೆ ನಮ್ಮ ಬಸ್ ಒಳಗೆ. ದಿವ್ಸಕ್ಕೆ 12,000 ಹೆಚ್ಚು ಪ್ಯಾಸೆಂಜರ್ಸ್ ಡೈಲಿ? ಡೈಲಿ. ಹಾಂ ಓಕೆ. ಹಾಂ. ಈಗಿದು ಹೊಸದು ಗೋಲ್ಡ್ ಕ್ಲಾಸ್ ಅಂತೇಳಿ ಇವು 50 ಬಸ್ ತೊಗೊಂಡಿದ್ರು. 9600 ಓಲ್ವೋ 9600 ಅಂತಾರೆ ಅದು. ಹೊಸ ಬಸ್? ಹಾಂ, ಹೊಸ ಬಸ್. ಒಳಗೆಲ್ಲ ನೋಡ್ಬೋದು, ಶೂಟಿಂಗ್ ಮಾಡ್ಕೋಬೋದು. ಓಕೆ ಓಕೆ ಓಕೆ. ಹಾಂ. ಒಂದು ಈಗ ಎಷ್ಟು ಬಸ್ ಖರೀದಿ ಮಾಡಿದ್ದೀರಿ ಸರ್? ಹಂಗೆ ಕಂಟಿನ್ಯೂ ಚಾಲೂ ಆಗ್ತೈತೆ ನಮ್ದು. ಈಗ ಈಗ ಓಲ್ವೋ 50, ಓಲ್ವೋ ಐಶ್ವರ್ 108 ತಂದು ಅಲ್ಲಿದ್ದಲ್ಲ. ಓಲ್ವೋ ಐಶ್ವರ್ ಅಂತ ಅಲ್ಲಿದ್ದಲ್ಲ 108. ಮತ್ತು 50 ಟಾಟಾ ಆ್ಯಡ್ ಮಾಡಿದ್ವಿ, 100 ಟಾಟಾ ಆ್ಯಡ್ ಮಾಡಿದ್ವಿ. ಅಶೋಕ್ ಲೇಲ್ಯಾಂಡ್ 100 ಆರ್ಡರ್ ಕೊಟ್ಟಿದ್ವಿ. ಇವು ಒಂದು ಬಸ್ಸಿಗೆ ಎಷ್ಟು ಬೀಳುತ್ತೆ ಸರ್? 1.7 crore 1.7 crore ಒಂದು ಬಸ್ಸಿಗೆ. ಒಂದು ಬಸ್ಸಿಗೆ 9600. ಓಹೋ ಹೋ ಹೋ ಹೋ. ಇದು ಕಂಪ್ಲೀಟ್ ನಿಮ್ಮಲ್ಲೇ ರೆಡಿ ಆಗಿದ್ದು, ಇಂಜಿನ್ ಮಾತ್ರ ಬಂದಿದ್ದ ಅಥವಾ? ಕಂಪ್ಲೀಟು ಅಲ್ಲೇ ಅವರು ಓಲ್ವೋ ಫ್ಯಾಕ್ಟ್ರಿಯಿಂದ ಬಂದಿದೆ. ಓ ಹೌದಾ? ಓಕೆ ಓಕೆ. ಈಗ ಎಲ್ಲ ಬೇರೆ ಬೇರೆ ಕಡೆ ಬಾಡಿ ಹಾಕಾವು. ಅಶೋಕ್ ಲೇಲ್ಯಾಂಡ್ ಟಾಟಾ ಅಂತ ಹೋಗ್ತೇವೆ, ಬೇರೆ ಬೇರೆ ಕಡೆ ಬಾಡಿ ಮಾಡ್ತಾರೆ. ಟಾಟಾದವ್ರು ಅವರೇ ಮಾಡಿಕೊಡ್ತಾರೆ. ಈ ಉಳ್ಕಿದ್ದು ಏನದಾವು ದಾಮೋದರ್ ಅಂತ ಕೋಚ್ ಅಂತಿದೆ, JCBL ಅಂತಿದೆ, ಹೀಗೆ ಬೇರೆ ಬೇರೆ ಕಡೆ ಮಾಡಿಕೊಡ್ತಾರೆ ಬಾಡಿ ಸ್ಟ್ರಕ್ಚರ್. ಈಗ ಇನ್ನೂ 100 ಬಸ್ ಬರೋ ಇದೆ. ಹಾಂ, ಅಲ್ಲಿ ವೀರಾ ಅಂತಿದೆ. ವೀರಾ ಈಗ ಇವೆಲ್ಲ ಸ್ವಲ್ಪ ಕೆಲವೊಂದು ಹಳೆ ಬಸ್ ಆಗ್ಯಾವ. ಭಾಳಷ್ಟು ನಾವು ಫೇಸ್ ಔಟ್ ಮಾಡಿ ಹಳೆವೆಲ್ಲ ತೆಗೆದು ಹೊಸವೆಲ್ಲ ಹಾಕ್ತದೆ. ಸೊ ಒಂದು ಎಕ್ಸಾಂಪಲ್, ಈಗ ಅಲ್ಲಿ ಓಲ್ವೋ ಐಶ್ವರ್ ಅಂತ ನೋಡಿದ್ರಲ್ಲ, ಅವು ಎಲ್ಲ ಹೊಸ ಬಸ್ ಅವು. ಇದು ಓಲ್ವೋ ಐಶ್ವರ್. ಟಾಟಾ ಇದೆ, ದಿಸ್ ಇಸ್ ಟಾಟಾ ಟಿ ಅಂತ. ಈಗ ಹೇಳಿದ್ನಲ್ಲ ನಾನು. ಓಕೆ. ಟಾಟಾ ಮ್ಯಾಗ್ನಾ ಅಂತ. ಈಗ ನಾನು ನಿಮ್ಮದು ನೋಡ್ಕೊಂಡು ಬಂದೆ. ಅಲ್ಲಿ ಒಟ್ಟು ಟೋಟಲು ಎಷ್ಟು ಎಕರೆ ಸರ್ ಈಗ ನಾವು ನೋಡ್ಕೊಂಡು ಬಂದಿದ್ದಲ್ಲಿ? ಅದು ನೀವು ಅದು ನೋಡಿದ್ದು 43 ಎಕರೆ ಇದೆ. 43 ಎಕರೆ ಲಾಜಿಸ್ಟಿಕ್ಸ್ 43 acres. ಅರ್ಧ ಮಾತ್ರ ತೊಗೊಂಡಿದ್ರು ದೊಡ್ಡ ಸಾಹೇಬರು, ನೀವು ಅವ್ರು ಇಲ್ದಾಗ ಅದನ್ನು ಇನ್ನು ಅರ್ಧ. ಹೌದು,
ಆ್ಯಕ್ಚುಲಿ ಅದು ಪರ್ಸನಲ್ 7 ಎಕರೆ 50 ಎಕರೆ ಇತ್ತು. ಅದನ್ನು ಬೇರೆ ಮಾಡಿ 7 ಎಕರೆ ಸಪ್ರೇಟ್ ನಮ್ಮ ಪರ್ಸನಲ್ ತೊಗೊಂಡು ಕಂಪ್ನಿ ಒಳಗೆ 43 ಇದೆ. ಬಟ್ ಮೊದಲು 50 ಕೂಡ ಇತ್ತು ಅದು. ಮೊದಲು 25 ನಮ್ಮ ತಂದೆಯವರು ತೊಗೊಂಡಿದ್ರು. ಇನ್ನು 25 ಅವಾಗ ಅದು ರೇಟ್ ಒಳ್ಳೇದಿತ್ತು. ಅವ್ರ MP ಇದ್ರು ಅವಾಗ 2-3 ಸಲ ಕೇಳ್ದೆ ಬೇಡ ಅಂದಿದ್ರು. ಹಂಗೆ ಅವ್ರಿಗೆ ಗೊತ್ತಿಲ್ಲ ಅದು ಒಟ್ಟು ತೊಗೊಂಡು ಮುಗಿಸ್ಬಿಟ್ಟಿದ್ವಿ ಅದು 25. ಈಗ ಅದು ಎಲ್ಲ ಪೂರ ನಮ್ಗೆ ಶಾರ್ಟೇಜ್ ಆಗ್ತಾ ಇದೆ. ಹಂಗೆ ಅಷ್ಟಷ್ಟು ಎಕರೆ ಇನ್ನೂ ಬೇರೆ ಬೇರೆ ಕಡೆಯಲ್ಲಿ ಎಲ್ಲೆಲ್ಲಿದೆ ಸರ್ ಅಂತ? ಇಷ್ಟು ನೋಡೋದು ಬೇರೆ ಏನಿಲ್ಲ. ಮೊನ್ನೆ ರೀಸೆಂಟಾಗಿ ಬೆಂಗಳೂರಲ್ಲಿ ತೊಗೊಂಡು ನಾವು ಎಷ್ಟು ಸರ್? 30 ಎಕರೆ ಮೊನ್ನೆ ಖರೀದಿ ಮಾಡಿದ್ವಿ ಲಾಜಿಸ್ಟಿಕ್ಸಲ್ಲಿ. 30 ಎಕರೆ ಬಿಲ್ಡಿಂಗ್ ರೆಡಿ 5 ಲಕ್ಷ ಸ್ಕ್ವೇರ್ ಫೀಟ್ ಕನ್ಸ್ಟ್ರಕ್ಟೆಡ್ 229 ಕೋಟಿ ಅದು. ಮೊನ್ನೆ ನಮ್ಮ ಫಾದರ್ 2 ದಿವಸದಿಂದ ರಿಜಿಸ್ಟ್ರೇಷನ್ ಮಾಡಿ ಕಾಗದ ಮಾಡಿದರು ಶನಿವಾರ. ಹಿಂಗೆ ಎಲ್ಲೆಲ್ಲಿ ಮಾಡಿದ್ದೀರಿ? ಈಗ ಡೆಲ್ಲಿ ಬಾಂಬೆ ಭಿವಂಡಿಯಲ್ಲಿದೆ, ಸೂರತ್ತಲ್ಲಿ ಒಂದು 100 ಕ್ರೋರ್ಸದ್ದು ಕಂಪ್ನಿದು ಸ್ವಂತ ಪ್ರಾಪರ್ಟಿ ಇದೆ. ಮತ್ತು ದಾವಣಗೆರೆ ಒಳಗೆ ಸ್ವಂತ ಇದೆ, ಬೆಳಗಾವಲ್ಲಿ ಸ್ವಂತ ಇದೆ, ಮಂಗಳೂರಲ್ಲಿ ಸ್ವಂತ ಇದೆ, ಆಮೇಲೆ ಮೈಸೂರಲ್ಲಿ ಸ್ವಂತ ಇದೆ ಲಾಜಿಸ್ಟಿಕ್ಸ್ ಇದೆ, BR ಲಾಜಿಸ್ಟಿಕ್ಸ್. ಬಿಜಾಪುರಲ್ಲಿದೆ, ಗದಗದಲ್ಲಿದೆ, ಕಿಶನ್ಗಢ ರಾಜಸ್ಥಾನ್ ಅಲ್ಲಿ ಸ್ವಂತದಿದೆ. ಅಲ್ಲಿ ಏನು ಈಗ ನೋಡಿದ್ವಿ ಅಲ್ಲಿ ಅಷ್ಟು ಜನ ಕೆಲಸ. ಮುಂಬೈ ವಾಶಿ ಅಂತಿದೆ ಏರಿಯಾ. ವಾಶಿಯಲ್ಲಿ ಒಂದು ರಿಜಿನಲ್ ಆಫೀಸ್, ಅದು ಒಂದು 3 ಫ್ಲೋರ್ ಬಿಲ್ಡಿಂಗ್ ಸ್ವಂತದ್ದು. ಮತ್ತು ಭಿವಂಡಿ ಅಂತೇಳಿ ಅದು ಕಮರ್ಷಿಯಲ್ ಅದು. ಅಲ್ಲಿ ಒಂದು 2,40,000 ಸ್ಕ್ವೇರ್ ಫೀಟ್ ಗೋಡೌನ್, 6 ಎಕರೆ, ಅದು ಕಂಪ್ನಿದು ಸ್ವಂತದ್ದು. ಇಂಥವೆಲ್ಲ ಡೆಟ್ ಫ್ರೀ ಇವೆಲ್ಲ ಹೇಳ್ತಾರೆ. ರೀಸೆಂಟಾಗಿ ಬೆಂಗಳೂರದ್ದು ಒಂದು ತೊಗೊಂಡಿದ್ದು ಬಿಟ್ರೆ ಅದಕ್ಕಿದೆಲ್ಲ ಡೆಟ್ ಫ್ರೀ, ನೋ ಲೋನ್ ಇಲ್ದಂಗೆ. ಈಗ ಹೆಚ್ಚು ಕಡಿಮೆ ನೀವು ಬೆಳಿಗ್ಗೆ ಹೇಳ್ತಾ ಇದ್ದೆಲ್ಲ ನಮ್ಮ ಫಾದರ್ದು ಮೊದಲಿಂದ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಅಂದ್ರೆ ಒಂದು ಎಕ್ಸಾಂಪಲ್ ಅಂತ ಹೇಳ್ತಾರೆ. ಇನ್ನೂ ಹಂಗೆ ಸಾಹೇಬ್ರು ಹೇಳ್ತಿದ್ರಿ ಈಗ ಜಾಗ ಸಾಕಾಗ್ತಿಲ್ಲ, ನಾವು ಎಲ್ಲಿ ಎಷ್ಟು ತೊಗೊಂಡ್ರು ಕೂಡ ಅದು ಆಗ್ತಾನೆ ಇದೆ. ಹಾಂ. ತಮ್ಮ ಹೆಸರು ಸರ್? ಅರವಿಂದ್ ನಾಯಕ್ ಅಂತ. ಅರವಿಂದ್ ನಾಯಕ್ ಸರ್, ನೀವು ಯಾವಾಗಿಂದ ಇಲ್ಲಿ? 2012 ಸರ್. 2012? ಓಹೋ, ನಿಮ್ಮದು ದೊಡ್ಡ ಜರ್ನಿ ಇದೆ, ಹೇಳಿ ಸರ್ ಹೇಗಿದೆ? ಚೆನ್ನಾಗಿದೆ ಸರ್. ಇದು ಹೊಸ ಕಂಪ್ನಿ 2023 ಜನವರಿ ಎಸ್ಟಾಬ್ಲಿಷ್ ಮಾಡಿದರು. ಹೊರಗಡೆಯಿಂದ ನಾವು ಸಪ್ರೇಟಾಗಿ ವಿಜನ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿ ಎಸ್ಟಾಬ್ಲಿಷ್ ಮಾಡಿದರು. ನಾವು ಬರುವಾಗ 275 ಗಾಡಿ ತೊಗೊಂಡ್ಬಂದಿವಿ ಸರ್ ಕಂಪ್ನಿ. ಇವತ್ತು 445 ಗಾಡಿ ಇದೆ. ಇನ್ನೊಂದು 150 ಗಾಡಿ ಬರ್ತಾ ಇದೆ ಸರ್. ಏನು ಎಷ್ಟು ಈಸಿಯಾಗಿ ಹೇಳ್ತೀರಿ ಸರ್ ನೀವು ಎಲ್ಲರೂ? 100, 1000, 150 ಗಾಡಿ ಆರ್ಡರ್ ಕೊಟ್ಟಿದ್ದಾರೆ. ಅದು ಬರುತ್ತೆ. ನೆಕ್ಸ್ಟ್ ಇಯರ್ ನಾವು 550 ರೀಚ್ ಆಗ್ತೀವಿ ಸರ್ ಟಾರ್ಗೆಟ್. ಹೌದಾ? ಅಷ್ಟು ಗಾಡಿ. ಓ, ಆಲ್ರೆಡಿ ಟಾರ್ಗೆಟ್ ಫಿಕ್ಸ್ ಆಗಿಬಿಟ್ಟಿದೆ ನಿಮಗೆ? ಹೌದು, ಇಷ್ಟು ಬಸ್ಸು ಅಂತ. ಹೌದು. ಓಕೆ. ಆಮೇಲೆ ಇದರಲ್ಲಿ ವೆರೈಟಿ ಅಂದರೆ ಎಲ್ಲ ಮಾಡಿದೆ ಸರ್. ಟಾಟಾ, ಲೈಲ್ಯಾಂಡ್, ಐಷರ್, ವಾಲ್ವೋದಲ್ಲಿ ಹೊಸ ಗಾಡಿ ಸರ್. B8 ಇದು ಮುಂದಿರೋ ಗಾಡಿ. ಇದ್ರೊಳಗೆ ಒಂಚೂರು ಹೋಗೋಣ ಬನ್ನಿ ಸರ್. ಓಕೆ, ಬನ್ನಿ ಪ್ಲೀಸ್. ಇದು 41 ಸೀಟು ಸರ್. ಇದು 41 ಸೀಟ್. 41 ಸೀಟ್. 41 ಸೀಟ್. ಗೋಲ್ಡ್ ಕ್ಲಾಸ್ ಅಂತ ನಾವು ಅದಕ್ಕೆ ಹೆಸರು ಹಾಕಿದ್ದೇವೆ. 50 ಗಾಡಿ ಸರ್ ನಮ್ಮಲ್ಲಿ. ಇದು 50 ಗಾಡಿ. 50 ಗಾಡಿ ಇದೆ. ಬನ್ನಿ ಸರ್. ಓಕೆ. ಹೊಸದಿದೆ. ಹೊಸ ಸರ್. 41 ಇದೆ ನೋಡಿ ಆ ಕಡೆ ಅಪ್ಪರ್. ಇದು ಲಾಸ್ಟ್ 41. 41 ಜನ ಇದರಲ್ಲಿ. 41 ಜನ ಇದೆ. ಯಾವ ರೂಟಿಗೆ ಹೋಗುತ್ತೆ ಸರ್ ಇದು? ಇದು ಮೋಸ್ಟ್ ನಾವು ಲಾಂಗ್ ರೂಟ್ ಇದೆ, ಬಾಂಬೆ ರೂಟ್. ಬಾಂಬೆ ರೂಟ್. ಈಗ ಲಾಂಗ್ ರೂಟಲ್ಲಿ ಅಂದರೆ ಕಸ್ಟಮರ್ಗೆ ಒಂದು ಕಂಫರ್ಟ್ ಇರಬೇಕು. AC ಗಾಡಿ, ಆರಾಮಾಗಿ ಹೋಗಬೇಕು. ಸೊ ರಿಲ್ಯಾಕ್ಸ್ ಆಗಿ ಹೋಗ್ತಾರೆ AC-ಲಿ. ಸೊ ಮೋಸ್ಟ್ ಆಫ್ ಲಾಂಗ್ ರೂಟ್ ಬಾಂಬೆ, ಅಹಮದಾಬಾದ್ ಈ ರೂಟಲ್ಲಿ ಗಾಡಿ ಓಡಿಸ್ತಾರೆ. ಶಾರ್ಟ್ ರೂಟಲ್ಲಿ ಇದೆ, ಬಿಜಾಪುರ ಥರ ಕಸ್ಟಮರ್ ಸರ್ವಿಸ್ ಕೊಡಬೇಕಂತ ಅಲ್ಲೂ ಕೊಟ್ಟಿದ್ದಾರೆ. ಶಾರ್ಟ್ ರೂಟಲ್ಲಿ ಕೊಟ್ಟಿದ್ದೀವಿ. ಓಕೆ. ಒಂದು ಗಾಡಿಗೆ ಡ್ರೈವರ್ ಎಷ್ಟು ಜನ? ಒಂದು ಗಾಡಿ ಕಂಪಲ್ಸರಿ 2 ಡ್ರೈವರ್ಸ್ ನಮ್ಮಲ್ಲಿ. ಇಬ್ಬರು ಡ್ರೈವರ್ಸ್. ಹಾಂ. ಅದೆಷ್ಟು 500 ಕಿಲೋಮೀಟರ್ದು 2 ಡ್ರೈವರ್ಸರು, 1000 ಕಿಲೋಮೀಟರ್ 2 ಡ್ರೈವರ್ಸ್. ಹೌದಾ? ಯಾಕಂದ್ರೆ 500 ಕಿಲೋಮೀಟರ್ ಅಂತೇಳಿ ನಾವು ಒಂದು ಡ್ರೈವರ್ ಕೊಟ್ಟಿಲ್ಲ ಸರ್. ಅದಕ್ಕೆ ಡಬಲ್ ಡ್ರೈವರ್ ಕೊಟ್ಟರು, ಯಾಕಂದರೆ ಸೇಫ್ಟಿ ಇಂಪಾರ್ಟೆಂಟ್. ಅಂದರೆ ಅವ್ರು ಎಕ್ಸ್ಚೇಂಜ್ ಆಗ್ತಾ ಇರ್ತಾರಾ? ಸರ್. ಅವರು ಒಂದು 50% ಒಬ್ರು ಕೊಡ್ತಾರೆ, 50 ಒಬ್ರು ಕೊಡ್ತಾರೆ. ಬೇಸಿಕಲಿ ಡ್ರೈವರ್ ಸರ್. ಫಸ್ಟಿಂದ ನಾನು ಕಾರ್ ಓಡಿಸ್ತಾ ಇದ್ದೆ, ಆಮೇಲೆ ಟ್ರಕ್ ಓಡಿಸ್ತಾ ಇದ್ವಿ.
1997ರಲ್ಲಿ ಇಲ್ಲಿ ಬಸ್ ಬಂತು. ಬಸ್ಸಲ್ಲಿ ಅಪಾಯಿಂಟ್ ಆದಮೇಲೆ 2006ವರೆಗೂ ಕೆಲಸ ಮಾಡಿದೆ. 2006ರಿಂದ 2007ರವರೆಗೂ ಮತ್ತೆ ನಾನು KSRTC ಹೋಗಿದ್ದೆ. ಅಲ್ಲಿ ನಾನು ಸೆಟ್ ಆಗಲಿಲ್ಲ. ಮತ್ತೆ 2007ಕ್ಕೆ ಮತ್ತೆ ರೀಜಾಯ್ನ್ ಆದೆ ಬಂದು ವಾಪಸ್. ಗೌರ್ಮೆಂಟ್ ಕೆಲಸ ಇದು KSRTC. ನಮಗೆ ಸೆಟ್ ಆಗಲಿಲ್ಲ. ಸೆಟ್ ಆಗಲಿಲ್ಲ. ಇಲ್ಲೆಲ್ಲ ಒಳ್ಳೊಳ್ಳೆ ಗಾಡಿ ಓಡಿಸಿ ಅಲ್ಲಿ ಹೋಗಿ ನಮಗೆ ಆ ಗಾಡಿಗಳು ಆ ಹರೆಸ್ಮೆಂಟ್ ತಡೆಯೋಕ್ಕಾಗಲಿಲ್ಲ ನನಗೆ. ಬೇಡ, ನಮ್ಗೆ ಅಲ್ಲೇ ನಮ್ಮ ಕಂಪ್ನಿನೇ ಚೆನ್ನಾಗಿರುತ್ತೆ ಅಂತ ವಾಪಸ್ ಬಂದುಬಿಟ್ಟೆ ಸರ್ ನನಗೆ. 2007ಕ್ಕೆ ಇಲ್ಲಿ ರೀಜಾಯ್ನ್ ಆದಮೇಲೆ 12ನೇ ತಿಂಗಳ 31/12ಕ್ಕೆ ನನಗೆ 2008ಕ್ಕೆ ಇನ್ಸ್ಟ್ರಕ್ಟರ್ ಅಂತ ಪ್ರಮೋಟ್ ಮಾಡಿದೆ ಸರ್. ಅವಾಗಿಂದ ಈಗ ಇನ್ಸ್ಟ್ರಕ್ಟರಾಗಿ ಕೆಲಸ ಮಾಡ್ತಾ ಇದ್ವಿ. ಇಲ್ಲಿ ಕಿಲೋಮೀಟರ್ ಲೆಕ್ಕ ಕೊಡ್ತಾರಂತೆ, ಅವರ್ ಲೆಕ್ಕ ಅಲ್ಲ ಅಂತ ಹೇಳ್ತಾರೆ, ಹೌದಾ? ಹೌದು ಸರ್, ಹೌದು. 8,000 ಮಂತ್ಲಿ ಸ್ಯಾಲ್ರಿ ಇರುತ್ತೆ ಸರ್. ESI PF ಎಲ್ಲ ಇರುತ್ತೆ. ಮತ್ತು ಇನ್ಶೂರೆನ್ಸ್ ಇರುತ್ತೆ. ಹೆಚ್ಚು ಕಮ್ಮಿ ನಮ್ಮ ಚಾಲಕರು ಏನಾದರೂ ಅಪಘಾತದಲ್ಲಿ ಏನೋ ಆ ಥರ ಯಾರಿಗೂ ಆಗಬಾರ್ದು. ಇನ್ ಕೇಸ್ ಏನಾದರೂ ಆದರೆ ಸುಮಾರು ಒಂದು 25ರಿಂದ 30 ಲಕ್ಷ ರೂಪಾಯಿ ಅವ್ರ ಫ್ಯಾಮಿಲಿಗೆ ಬರೋ ಥರ ಮಾಡೇನೋ ಅವ್ರನ್ನ ಕೆಲಸಕ್ಕೆ ತೊಗೊಳ್ಳೋದು ಸರ್. ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು ಸರ್. ಹೌದಾ? ಹೌದು ಸರ್, ಹೌದು. ಓಕೆ. ಈಗ ಹೊಸಬ ಡ್ರೈವರ್ ಬರ್ತಾರೆ, ಫಸ್ಟ್ ಅವ್ರದ್ದು ಲೈಸೆನ್ಸ್ ಚೆಕ್ ಮಾಡೋದು, ಆಮೇಲೆ ಅವ್ರನ್ನ ಟ್ರಯಲ್ ನೋಡ್ತೀವಿ. ಟ್ರಯಲ್ ನೋಡಿ ಆದಮೇಲೆ ಮತ್ತೆ ಒಂದು 3 ದಿವಸ ಕ್ಲಾಸ್ ಇರುತ್ತೆ. ಒಂದು ಕಂಪ್ನಿ ಬಗ್ಗೆ ಮಾಹಿತಿ ಇರ್ಬೋದು, ಇಲ್ಲಿ ನಮ್ಮ ಸ್ಟಾಫ್ ಬಗ್ಗೆ ಮಾಹಿತಿ ಇರ್ಬೋದು, ಮೇಂಟೆನೆನ್ಸ್ ಬಗ್ಗೆ ಇರ್ಬೋದು. ಆಕ್ಸಿಡೆಂಟ್ ಅವಾಯ್ಡ್ ಅಚಾನಕ್ ಆಗೋದಕ್ಕೆ ಏನು ಮಾಡೋಕ್ಕಾಗಲ್ಲ. ಇನ್ ಕೇಸ್ ಆಗುವಂಥದ್ದನ್ನ ನಾವು ನಮ್ಮ ಕೈಯಿಂದ ಅದನ್ನು ತಡೆಯೋಕ್ಕೆ ಪ್ರಯತ್ನ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಇಲ್ಲಿ 3 ದಿವಸ ಕ್ಲಾಸ್ ಆದ ನಂತರ ಮತ್ತೆ ಯಾವಾಗಲೂ ನಮ್ಮ ನೈಟ್ ಸರ್ವಿಸ್ ಜಾಸ್ತಿ ಇರುತ್ತೆ ಸರ್. 90% ನೈಟ್ ಸರ್ವಿಸೇ ಇರುತ್ತೆ. ನೈಟಲ್ಲಿ ನಾವು ಐ ಟೆಸ್ಟ್ ಮಾಡಿಸ್ತೀವಿ. ಮತ್ತೆ ಹೌದಾ? ಐ ಟೆಸ್ಟ್ ಮಾಡ್ತೀವಿ. ಕಲರ್ ಬ್ಲೈಂಡ್ ಅಂತ ಇರುತ್ತಲ್ಲ ಸರ್, ಅಂದ್ರೆ ದೂರದೃಷ್ಟಿ ಅಥವಾ ಕಲರ್ಸ್ ಪ್ರಾಬ್ಲಮ್ ಏನಾದರೂ ಇದ್ರೆ ಅವರು ಕಲರ್ ವಿಷನ್ ನಾಟ್ ಓಕೆ ಅಂತ ನಮ್ಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಅಂಥವ್ರನ್ನ ನಾವು ತೊಗೊಳಲ್ಲ ಸರ್. ಓಕೆ ಇದ್ರೆ ಮಾತ್ರ ತೊಗೋತೀವಿ. ಅದಾದ ನಂತರ ನಾವು ನೈಟ್ ಅವ್ರನ್ನ ಒಬ್ಬೊಬ್ರಿಗೆ ಒಂದು 8-10 ಕಿಲೋಮೀಟ್ರ್ ಒಂದು 2-3 ಸ್ಟಾಪ್ ಕೊಟ್ಟು ನೋಡ್ತೀವಿ ಸರ್. ಡ್ರೈವಿಂಗ್ ಚೆಕ್ ಮಾಡ್ತೀವಿ. ಆ ಟೆಸ್ಟ್ ಒಳಗೆ ಅವರು ಎಲ್ಲ ಪರವಾಗಿಲ್ಲ ಎಲಿಜಿಬಲ್ ಇದಾನ ಅಂದಮೇಲೆ ಮುಂದೆ ಅವ್ರು ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊತೀವಿ ಸರ್. ಅಪಾಯಿಂಟ್ಮೆಂಟ್ ಯಾವ ಥರ ಅಂತ ಹೇಳಿದ್ರೆ ಮತ್ತೆ 20 ದಿವಸ ಲೈನ್ ಟ್ರಯಲ್ ಕಳಿಸ್ತೀವಿ ಸರ್. ಲೈನ್ ಟ್ರಯಲ್ ಅಂತಂದರೆ ಎಲ್ಲಿ ಪಿಕಪ್ ಇದೆ, ಎಲ್ಲಿ ಡ್ರಾಪ್ ಇದೆ, ಪಾರ್ಸಲ್, ಕೊರಿಯರು ಏನೇ ಇದ್ರೂ ಅವ್ರಿಗೆ ನಾವು ಫಸ್ಟ್ ಅನುಭವ ಮಾಡಿದ ನಂತರನೇ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡಿ ಗಾಡಿ ಕೊಡೋದು. ಈಗ 8,000 ಆಮೇಲೆ ಎಲ್ಲ ಬರ್ತಂದ್ರು ಎಷ್ಟು ಬರುತ್ತೆ ಅವ್ರಿಗೆ ಹಂಗಾರೆ? ಅದು ಆ ಥರ ಹೇಳೋಕ್ಕಾಗಲ್ಲ ಸರ್. ಯಾಕಂದ್ರೆ ಕೆಲವರು 20 ದಿವಸ ಡ್ಯೂಟಿ ಮಾಡ್ತಾರೆ, ಕೆಲವರು 1 ತಿಂಗಳು ಮಾಡ್ತಾರೆ, ಕೆಲವರು 2 ತಿಂಗಳನ್ನ. ಅಲ್ಲ, ಈಗ ಕಿಲೋಮೀಟರ್ ಹೇಳ್ತಿದ್ದೀರಲ್ಲ, ಅದನ್ನು ಲೆಕ್ಕ ಹಾಕ್ಬಿಡ್ತಾರ? ಇದು 8,000 ₹1.04 ಪರ್ ಕಿಲೋಮೀಟರ್ ಕರ್ನಾಟಕದಲ್ಲಿ ಸರ್. ಅದರ್ ಸ್ಟೇಟ್ ₹1.70 ಇದೆ ಸರ್. ಹಂಗಾರೆ ದಿವಸ ಒಬ್ಬನು ಎಷ್ಟು ಕಿಲೋಮೀಟರ್ ಡ್ರೈವರ್ ಓಡಿಸ್ತಾರೆ ನಿಮ್ಮಲ್ಲಿ? ಎವರೇಜ್ 500-600 ಕಿಲೋಮೀಟರ್ ಅಂತೂ ಒಬ್ಬರಿಗೆ ಸಿಕ್ಕೇ ಸಿಗುತ್ತೆ ಸರ್. ಅದು ಬೇರೆ? ಅದು ಬೇರೆ ಸರ್. ಇದು 8,000 ಫಿಕ್ಸ್? 8,000 ಫಿಕ್ಸ್ ಸರ್. ಅದು ಬೇರೆ. ಅದರಲ್ಲಿ ESI PF ಅದೇನೋ ಅವ್ರು ಡಿಡಕ್ಷನ್ ಆಗಿ ಉಳಿದ ಪೇಮೆಂಟ್ ಸಿಗುತ್ತೆ. ಇದು ಸೇರಿದ್ರೆ ಒಬ್ಬ ಡ್ರೈವರ್ ಎಷ್ಟು ತಗೋತಾರೆ ಸರ್ ಹಂಗಾರೆ ಇಲ್ಲಿ? ಸಿಗ್ಬೋದು. ಎಷ್ಟಾಗುತ್ತೆ? ಒಂದು 25-30 ಸಾವಿರ ತನಕ. 30 ಸಾವಿರ ಮೇಲೆ ಆಗುತ್ತೆ ಸರ್. 30,000 ಮೇಲೆ ಆಗುತ್ತೆ. ಓಕೆ. ಮತ್ತು ಸೇಫ್ಟಿ? ಸೇಫ್ಟಿ. ಆಮೇಲೆ ಇಬ್ಬಿಬ್ರು ಡ್ರೈವರ್ ಕಳಿಸ್ತೀರಿ ಅಂತ ಕೇಳಿದೆ. ಉದ್ದೇಶ ಏನಂತೇಳಿ, ಕೆಲವ್ರು ಈಗ ಸಿಂಗಲ್ ಅಂದ್ರೆ ತೊಂದರೆ ಆಗುತ್ತಲ್ಲ ಸರ್, ಲಾಂಗ್ ಆಗುತ್ತೆ, ಕಂಟಿನ್ಯೂ ಗಾಡಿ ಓಡಿಸ್ಬೇಕಾಗತ್ತೆ. ಯಾಕಂದ್ರೆ ನಮ್ಮದು ಮೇನ್ ಸರ್ವಿಸ್ ಟೈಮ್ ಟು ಟೈಮ್ ನಾವು ಪಬ್ಲಿಕ್ಗೆ ನಾವು ಸರ್ವಿಸ್ ಕೊಡಬೇಕು. ಹಾಗಾಗಿ ಟೈಮ್ ಡಿಲೇ ಆದರೆ ತೊಂದರೆ ಆಗುತ್ತೆ ಅವ್ರಿಗೆ. ಯಾಕಂದ್ರೆ ಕೆಲವ್ರು ಏನೋ ಅರ್ಜೆಂಟ್ ಇರ್ತಾರೆ, ಎಕ್ಸಾಮ್ ಹೋಗೋರು ಇರ್ತಾರೆ, ಮುಂದೆ ಬೇರೆ ಊರಿಗೆ ಹೋಗೋರು ಇರ್ತಾರೆ. ಸ್ಪೀಡ್ ಓಡಿಸೋದ್ರಿಂದ ತೊಂದರೆ ಆಗ್ಬೋದು, ಅಪಘಾತ ಆಗ್ಬೋದು. ಆ ಉದ್ದೇಶಕ್ಕೆ ಸೇಫ್ಟಿಗೋಸ್ಕರ ಇಬ್ರು ಡಬಲ್ ಡ್ರೈವರ್ ಸರ್. ಓಕೆ. ಇವತ್ತು ಅದು 500 ಕಿಲೋಮೀಟರ್ ಇರಲಿ, 1000 ಕಿಲೋಮೀಟರ್ ಇರಲಿ, 300 ಕಿಲೋಮೀಟರ್ ಇದ್ರು ಇಬ್ರು ಡ್ರೈವರ್ ಸರ್. ಇಬ್ರು ಕಂಪಲ್ಸರಿ ಸರ್. ಓಕೆ. ಆಮೇಲೆ ಏನು ಟೆಸ್ಟ್ ಮದ್ಯಪಾನ ಮಾಡಿದ್ರಪ್ಪ ಅಥವಾ ಆ ಥರದ್ದು? ಕಂಪಲ್ಸರಿ ಚೆಕ್ ಮಾಡ್ತೀವಿ ಸರ್. ಸಾಯಂಕಾಲ ಗಾಡಿಗಳು ಹೋಗ್ಬೇಕಾದ್ರೆ ಗೇಟ್ ಅಲ್ಲಿ ಗಾಡಿ ಕ್ಲೀನಿಂಗ್, ವಾಷಿಂಗ್ ಯಾವ ತರ ಆಗಿದೆ, ಮತ್ತೆ ಡ್ರಿಂಕ್ಸ್ ಮಾಡಿದಾರ, ಮೌತ್ ಬ್ರೀದರ್ ಒಂದು ಗೇಟ್ ಅಲ್ಲಿ ಕೊಟ್ಟಿರ್ತಾರೆ ಸರ್. ಚೆಕ್ ಮಾಡಿದ್ರೆ ಅದ್ರಲ್ಲಿ ಏನಾದ್ರೂ ಆಲ್ಕೋಹಾಲ್ ಪರ್ಸೆಂಟೇಜ್ ಏನಾದ್ರು ಬಂತಂದ್ರೆ ಅವ್ರನ್ನ ತೆಗೆದುಬಿಡ್ತಾರೆ ಸರ್. ತೆಗೆದುಬಿಡ್ತೀರಿ? ಹೌದು. ಅಷ್ಟು ಶಿಸ್ತಾಗಿ ನೋಡ್ಕೊಂಡಿದ್ದಕ್ಕೆ ಸೇಫ್ಟಿ ಜರ್ನಿ ಆಗ್ತಾ ಇದೆ. ಹೌದೌದು ಸರ್. ಪ್ರತಿ 200 ಕಿಲೋಮೀಟರ್ಸ್ಗೆ ಒಂದ್ ಕಡೆ ನಮ್ದು ಚೆಕ್ ಪಾಯಿಂಟ್ ಇರುತ್ತೆ ಸರ್. ಬೆಂಗಳೂರಿಂದ ಚಿತ್ರದುರ್ಗ ಬಂದ್ರೆ 200 ಕಿಲೋಮೀಟರ್ ಅಲ್ಲಿ ಎಲ್ಲಿಂದ ಬರ್ತಾ ಇದೆ ಗಾಡಿ ನಂಬರ್ ಏನು, ಎಷ್ಟು ಜನ ಪ್ಯಾಸೆಂಜರ್ ಇದ್ದಾರೆ, ಡ್ರಿಂಕ್ಸ್ ಮಾಡಿದಾರ ಇಲ್ವೋ ಏನೆಲ್ಲ ಚೆಕ್ ಮಾಡಿ ಅಲ್ಲಿಂದ ಬಿಡ್ತಾರೆ. ಅಲ್ಲಿಂದ ಹುಬ್ಳಿ ಇರುತ್ತೆ, ಹುಬ್ಳಿಯಿಂದ ಕೊಲ್ಲಾಪುರ. ಆಮೇಲೆ ಡೀಸೆಲ್ ನಮ್ಮ ಕೆಲವೊಂದು ಪಾಯಿಂಟ್ ಇದಾವಲ್ಲ ಸರ್. ಬೆಂಗಳೂರು ಬಿಟ್ರೆ ಚಿತ್ರದುರ್ಗದಲ್ಲಿ ಡೀಸೆಲ್ ಹಾಕಿ ಫಿಲ್ಅಪ್ ಮಾಡ್ಬೇಕು. ಅಲ್ಲಿ ಬಿಟ್ಟು ಹುಬ್ಳಿಯಿಂದ ಕೊಲ್ಲಾಪುರ, ಪುನಃ ಇಂದ ಬಾಂಬೆ, ಈ ತರ ಎಲ್ಲ ಕಡೆನೂ
ಚೆಕಪ್ ಆಗ್ತದೆ. ಬರೀ ಅವ್ರನ್ನ ಅದು ಅಷ್ಟಾಯ್ತು. ಪ್ರಯಾಣಿಕರು ಯಾರಾದರೂ ಮದ್ಯಪಾನ ಮಾಡಿ ಹತ್ತಿದ್ರೆ ಅವ್ರಿಗೆ ಅವಕಾಶಗಳಿದೆಯಾ ಇಲ್ಲಿ? ಕೆಲವರು ಗೊತ್ತಾದ್ರೆ ಅವರಷ್ಟಕ್ಕೆ ಅವ್ರು ಸುಮ್ಮನೆ ಇದ್ರೆ ನಾವು ಏನು ಪ್ರಾಬ್ಲಮ್ ಇಲ್ಲ ಸರ್. ತಮ್ಮಷ್ಟಕ್ಕೆ ತಾವು ಈಗ ಅಲ್ಲಿ ಯಾವ ಥರ ಬರ್ತಾರೆ ಪ್ಯಾಸೆಂಜರ್ ಅಂತ ಹೇಳೋಕ್ಕಾಗಲ್ಲ ಸರ್. ತಮ್ಮಷ್ಟಕ್ಕೆ ತಾವು ಮಾಡ್ಕೊಂಬಂದ್ರೆ ಪರವಾಗಿಲ್ಲ. ಮತ್ತು ಬಂದು ಕೆಲವ್ರು ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡೋರು ಹೇಳೋಷ್ಟು ಹೇಳ್ತೀವಿ ಸರ್ ನಾವು. ಮತ್ತು ಕೇಳಿಲ್ಲ ಅಂತೇಳಿ ಬೇರೆ ದಾರಿನಿಲ್ಲ. ಯಾಕೆ ಒಬ್ಬರಿಂದ ಇನ್ನು 40 ಜನಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ನಾವು ಕಸ್ಟಮರ್ ಕೇರಿ ಇಲ್ಲ ನಮ್ಮ ದೊಡ್ಡವ್ರಿಗೆ ಯಾರಿದ್ದಾರೆ ಅವ್ರಿಗೆ ಹೇಳಿ ನಾವು ಇಳಿಸ್ಬಿಡ್ತೀವಿ ಸರ್. ಓಕೆ ಸರ್, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ದಾದಾಪೀರ್ ಅಂತ ಸರ್. ದಾದಾಪೀರ್ ಅವರು ಯಾವ ಊರು ಸರ್ ನಿಮ್ಮದು? ಸರ್ ನಮ್ದು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಗುತ್ಲಾ ಅಂತ ಸರ್. ಓಕೆ, ಹಾಂ ಹಾಂ. ಯಾವಾಗಿಂದ ನೀವು ಡ್ರೈವಿಂಗ್ ಕಲ್ತಿದ್ದೆ ಯಾವಾಗ? 2005-6ರಿಂದ ಕಲ್ತಿದ್ದೇನೆ ಸರ್. ಕಲ್ತು ಟ್ರಕ್ ಎಲ್ಲ ಹೊಡೆದು ಕಾರೆಲ್ಲ ಹೊಡೆದು ಆಮೇಲೆ ಇವರೇ ನಮ್ಮ ಸರ್ ಟ್ರಯಲ್ ಕೊಟ್ಟು ಆಮೇಲೆ ಎಲ್ಲ ಕಂಫರ್ಟೇಬಲ್ ಓಕೆ ಆದಮೇಲೆ ಗಾಡಿ ಎಲ್ಲ ಕೊಟ್ಟು ಸರ್. ಹೌದಾ? ಯಾವ ರೂಟ್ ಓಡಿಸ್ತೀರಿ? ಈಗ ಬಾಂಬೆ ಬೆಂಗಳೂರು ಸರ್, ಅಹಮದಾಬಾದ್ ಬೆಂಗಳೂರು. ಭಾಳ ದೂರಪ್ಪು ನಿಮ್ಮ ಜರ್ನಿ. ಎಲ್ಲ ಕಡೆ ಆಲ್ ರೌಂಡ್ ಸರ್. ಹೌದಾ ಸರ್? ಆಲ್ ಇಂಡಿಯಾ ಪರ್ಮಿಟ್ ಸರ್. ಅಲ್ಲಿ ಇಲ್ಲಿ ಅನ್ನಲ್ಲ, ಎಲ್ಲಿ ಹೋಗ್ತಾರೆ ಎಲ್ಲಿ ಹಚ್ತಾರೆ ಅಲ್ಲಿ ಹೋಗ್ಬೇಕು ಸರ್. ಓಕೆ, ಹೆಂಗೆ ನಡೀತಾ ಇದೆ ನಿಮ್ಮ ಜೀವನ? ಸೂಪರ್ ಇದೆ ಸರ್. ಓಕೆ, ಸೂಪರ್ ಇದೆ ಸರ್. ಹೌದಾ? ಚೆನ್ನಾಗಿ ನೋಡ್ಕೋತಾರೆ? ಚೆನ್ನಾಗಿ ನೋಡ್ಕೊಂತಾರೆ ಸರ್. ಹಾಂ, ಹಂಗೆ ಇಲ್ಲ ಸರ್, ಎಲ್ಲ ಓಕೆ ರೀ. ಹಾಂ ಹಾಂ ಸರ್, ಚೆನ್ನಾಗಿ ನೋಡ್ಕೊಂತಾರೆ. ನಿಮ್ಮ ಫ್ಯಾಮಿಲಿ ಇದರಿಂದ ಆರಾಮಾಗಿ? ಆರಾಮಿದೆ ಸರ್. ಹಾಂ, ಆರಾಮಿದೆ. ಹೊರಗಡೆ ಕೆಲಸ ಮಾಡೋದಕ್ಕೂ ಮತ್ತು VRL ಕೆಲಸ ಮಾಡೋದಕ್ಕೆ ಸರ್ ಏನು? ಹೊರಗಡೆ ನಾನು ಹೋಗ್ಬೇಕಂತ ನಾನು ಬಿಟ್ಟಿದ್ದೆ ಸರ್. ಆದ್ರೆ ಅಲ್ಲಿ ನಮಗೆ ಹೋಗಕ್ಕೆ ಇಷ್ಟ ಆಗಲಿಲ್ಲ ಸರ್. ನಮ್ಮ ಕಂಪ್ನಿ ಇದೆ ಹೆಂಗಿದೆ ಅಂತ ನಮಗೆ ಗೊತ್ತು ಸರ್. ಹಾಂ ಸರ್, ಸೇಫ್ಟಿ ಫುಲ್ ಸೇಫ್ಟಿ ಇದೆ. ಫ್ಯಾಮಿಲಿ ಸೇಫ್ಟಿ ಇದೆ, ನಮ್ಮ ಸೇಫ್ಟಿ ಇದೆ. ಆಮೇಲೆ ಡಬಲ್ ಡ್ರೈವ್ ಸರ್. ಹಂಗೆ ನಮ್ಗೇನು ನಿದ್ದೆ ಬಂದರೆ ಅವ್ರು ಹೇಳ್ತಾರೆ, ಹೇಳಿದ್ದೆ ಅದೊಂದು ಸ್ವಲ್ಪ ನಿದ್ದೆ ಬರ್ತಾ ಇದೆ ಅಂದರೆ ಅವ್ರು ಅಡ್ಜಸ್ಟ್ ಮಾಡ್ತಾರೆ. ಅವ್ರಿಗೆ ಏನಾದ್ರು ಸ್ವಲ್ಪ ಏನಾರು ಆದರೆ ನಾವು ಅಡ್ಜಸ್ಟ್ ಮಾಡ್ತೇವೆ ಸರ್. ಒಟ್ಟು ಅಣ್ಣ ತಮ್ಮ ಅಂತಾರೆ ಇರ್ತದೆ ಸರ್, ಪಾರ್ಟ್ನರ್. ಹಾಂ ಸರ್. ಹೌದಾ? ಹಾಂ, ಸೂಪರ್ ಇದೆ ಸರ್. ಹಾಂ, ದೊಡ್ಡವ್ರನ್ನ ಮಾತಾಡ್ಸಿದ್ರಿ ಯಾವಾಗಲಾದ್ರೂ ನೀವು? ದೊಡ್ಡವ್ರು ನಾವು 2010 ಸರ್ ನೋಡಿದ್ದೇವೆ, ಮಾತಾಡ್ಸಿಲ್ಲ. ಈಗ ನಿಮ್ಮ ಯಂಗ್ ಸ್ಟಾರ್ MD ಬಂದಿದ್ದಾರೆ, ಅವರೇ ಆಗಿದ್ದಾರೆ. ಅವ್ರು ಶಿವ ಸರ್ ಸೂಪರ್ ಸರ್. ಸೂಪರ್ ಸೂಪರ್, ಫುಲ್ ಸಪೋರ್ಟ್ ಮಾಡ್ತಾರೆ. ಸೂಪರ್ ಸರ್. ಓಕೆ, ಚೆನ್ನಾಗಿದ್ದೀರಿ. ಹೇಳ್ತಾರೆ ಸರ್, ಎಲ್ಲ ರೋಡಲ್ಲಿ ಕೂಡಿದ್ರೆ ಆರಾಮ್ ಗಾಡಿ ಹೊಡ್ರಿ, ಆ ಥರ ಇದು ಮಾಡಕ್ ಹೋಗ್ಬಿಡ್ರಿ, ಊಟ ಮಾಡ್ರಿ, ನಿದ್ದೆ ಮಾಡ್ರಿ, ಆರಾಮ್ ಗಾಡಿ ಹೊಡ್ರಿ. ಪ್ಯಾಸೆಂಜರ್ ಒಟ್ಟು ಸೇಫ್ಟಿ ನೋಡ್ಕೊಳಿ. ಅವ್ರು ರಿಸರ್ಚ್ ಬಂದರೆ ತರುಬ್ರಿ, ಅವ್ರು ಕೂಡ ಜಗಳ ಮಾಡ್ಬೇಡ್ರಿ. ಓಕೆ ಸರ್, ಅದೇ ನಮ್ಮ ಪ್ಯಾಸೆಂಜರ್ ಸೇಫ್ಟಿ, ನಮ್ಮ ಸೇಫ್ಟಿ ಸರ್. ಹಾಂ ಸರ್, ಓಕೆ ಸರ್. ಈಗ ಹೊರಗೆ ಕಲ್ತಿದ್ದೆಲ್ಲ ನಾರ್ಮಲ್ ವೆಹಿಕಲ್ಸ್ ಇರುತ್ತೆ, ಇಲ್ಲೆಲ್ಲ ಹೈಟೆಕ್ ಬಸ್. ಹೆಂಗ್ ಅಡ್ಜಸ್ಟ್ ಆದ್ರಿ? ನೋಡಿ, ಒಳ್ಳೆ ಹಾಂ ಸರ್, ಕರೆಕ್ಟ್ ಸರ್. ಹೊರಗಡೆ ಎಲ್ಲ ಕಲ್ತಿದ್ದೆ ನಾರ್ಮಲ್ ಬಸ್ ಸರ್, ಅವ್ರು ಹೇಳಿದ್ ಕರೆಕ್ಟ್ ಸರ್. ಇಲ್ಲೆಲ್ಲ ಹೈಫೈ ಬಸ್ ಸರ್. ಅದಕ್ಕೆಲ್ಲ ನಮ್ಮ ಸರ್ ಎಲ್ಲ ಟ್ರಯಲ್ ಕೊಡ್ತಾರೆ. ಆಮೇಲೆ ಹೊಸಕೋಟೆಯಲ್ಲಿ ಕಳಿಸ್ತಾರೆ. ಅಲ್ಲೆಲ್ಲ ಓಕೆ ಆದಮೇಲೆ ಇಲ್ಲಿ ಓಕೆ ಅಂತ ಬಂದಿದ್ವಾ ನೀ ಗಾಡಿ ಇದನ್ನ ಹೊಡೆಯಕ್ಕೆ ಅಡ್ಡಿ ಇಲ್ಲ ಅಂತ ಕೊಡ್ತಾರೆ ಸರ್. ಓಕೆ, ಅಂದ್ರೆ ಭಾಳ ಈಸಿ ಅದಾವ ನೀವು. ಬಟ್ ಇವು ಏನಪ್ಪ ಏರೋಪ್ಲೇನ್ ಇದ್ದಂಗೆ ಬಟನ್ಸ್ ಎಲ್ಲ ಇದಾವಲ್ರಿ? ಲೈಟಿನೂ ಎಲ್ಲ ಇದೆ ಸರ್. ಓ, ಇದು ಈಸಿನಾ ಇದು? ಈಸಿ ಇದೆ ಸರ್. ಹಾಂ, ಸುಮ್ಮನೆ ಅವಾಗಂತೂ. ಆದರೆ ಸ್ವಲ್ಪ ಲಾಂಗ್ ಮೇಂಟೈನ್ ಮಾಡಕ್ಕೆ ಸರ್. ಹಾಂ ಹಾಂ ಸರ್, ಲಾಂಗ್ ಇದೆಯಲ್ಲ ಗಾಡಿ, ಇದು ಲಾಂಗ್ ಮೇಂಟೈನ್ ಮಾಡಕ್ಕೆ ಸರ್. ಓಕೆ, ಸಣ್ಣ ಸರ್ಗೆ ನಾವು ಹೋಗಿಲ್ಲ, ಸ್ವಲ್ಪ ಲಾಂಗ್ ಹೋಗ್ಬೇಕು. ಅಂದರೆ ಇದು ವೆಹಿಕಲ್ ಪ್ಯಾಸೆಂಜರ್ ಸರ್, ಗೂಡ್ಸ್ ಅಲ್ಲ. ಅವ್ರ ಸೇಫ್ಟಿ, ಪ್ಯಾಸೆಂಜರ್ ಸೇಫ್ಟಿ ಅಲ್ಲ ಸರ್. ಪ್ಯಾಸೆಂಜರ್ ಸೇಫ್ಟಿ ಇದ್ದರೆ ನಮಗಿದೆ, ಅಷ್ಟೇ ಡೇಂಜರ್ ಇದೆ. ಎಷ್ಟು ಈಸಿ ಇದೆ ಅಷ್ಟು ಡೇಂಜರ್ ಇದೆ. ಹಾಂ ಸರ್. ಬಟ್ ಆದರೂ ಸೇಫ್ಟಿ ಕರ್ಕೊಂಬಂದು ಸೇಫ್ಟಿ ನಿಮ್ಮ ಸರ್ವಿಸಲ್ಲಿ ಯಾವತ್ತೂ ಏನು ತೊಂದರೆ ಆಗಿಲ್ಲ? ಏನಿಲ್ಲ ಸರ್, ಏನಿಲ್ಲ ಸರ್. ಬೆಳಗ್ಗೆ ಒಬ್ರು ಪ್ಯಾಸೆಂಜರ್ ಬಂದ್ರೆ ಇವಾಗ ನಮ್ಮ ಗಾಡಿಗೆ ಬಂದಿದೆ ಸರ್. ಅವ್ರು ಈಗ ಮಾತಾಡ್ಸಿದ್ರು ಸರ್, ನೀವೇ ಇದ್ರೆ ನಮಗೆ ಪರವಾಗಿಲ್ಲ ಅಂತ. ಹಾಂ ಸರ್, ಆ ಒಟ್ಟು ಪ್ಯಾಸೆಂಜರ್ ಸೇಫ್ಟಿ ನೋಡ್ಕೊಂಡು ಸರ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ತಮ್ಮ ಹೆಸರು? ಚಂದ್ರಶೇಖರ್ ಅಂತ ಸರ್. ನಿಮ್ಮದು ಡಿಪಾರ್ಟ್ಮೆಂಟ್? ನಮ್ಮದು ಬಸ್ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಪ್ಲಸ್ ಬಾಡಿ ಮೇಂಟೆನೆನ್ಸ್ ವರ್ಕ್ ಸರ್. ಎಲ್ಲ ನಿಮ್ಮದೇ ಕೆಲಸ? ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಇಲ್ಲಿ? ನಮ್ಮ ಸೆಕ್ಷನ್ ಒಳಗೆ 24 ಜನ ಅದಾರೆ ಸರ್. 24 ಜನ? ಹೌದು ಸರ್. ನಿರಂತರ ಇಲ್ಲಿ ಕೆಲಸ ನಡೀತಾ? ಹೌದು ಸರ್, ನಿರಂತರ ಸರ್. ಹಾಂ ಹಾಂ. ಎಲ್ಲ ಬಸ್ದು ಇಲ್ಲಿ ವಾಶ್ ಆಗುತ್ತೆ? ಹೌದು ಸರ್, ಎಲ್ಲ ಬಸ್ಸು ಸರ್. ಅಂದರೆ ಒಂದು ಟ್ರಿಪ್ ಹೋಗಿ ಬಂದರೆ ಆಗ್ತದೆ ವಾಶ್ ಆಗುತ್ತೆ? ಹಾಂ, ವಾಶ್ ಆಗಲೇಬೇಕು ಸರ್. ಹಾಂ, ಹೌದು ಸರ್. ಒಂದು ಟ್ರಿಪ್ ಹೋಗಿ ಬೆಂಗಳೂರಿಂದ ಹೋಗಿ ಈ ಕಡೆ ಬಂದರೆ ವಾಷಿಂಗ್ ಆಗ್ಬೇಕು. ಇಲ್ಲಿಂದ ಬಾಂಬೆ ಹೋಗಿ ವಾಪಸ್ ಬಂದರೆ ಇಲ್ಲಿ ವಾಶ್ ಆಗ್ಬೇಕು. ಹಾಂ. ಡೈಲಿ ಬೆಡ್ಕೋರ್ ಮತ್ತು ಬ್ಲ್ಯಾಂಕೆಟ್ ಪ್ರತಿ ದಿವಸನೂ ವಾಷಿಂಗ್ ಆಗುತ್ತೆ ಸರ್. ಕರ್ಟನ್ 4 days 5 days ಬಂದು ವಾಷಿಂಗ್ ಮಾಡ್ತೀವಿ ಸರ್. ಅದು ಓಕೆ. ಪೂರ್ತಿ ಎಲ್ಲ ಮ್ಯಾಟ್ ತೆಗೆದು ಮತ್ತು ಒಳಗಡೆ ಎಲ್ಲ ಮ್ಯಾಟ್ ವಾಶ್ ಮಾಡಿ ಹಾಕೋದು. ಆಮೇಲೆ ಫ್ಲೋರಿಂಗ್ ಎಲ್ಲ ಕ್ಲೀನ್ ಮಾಡೋದು. ಓ, ಅದೆಲ್ಲ ಜವಾಬ್ದಾರಿ ಎಲ್ಲ ನಮ್ಮದು ಸರ್. 24 ಜನದ ಮೇಂಟೆನೆನ್ಸ್ ನೀವು ಮಾಡ್ತೀರಿ? ಓಕೆ. ಮಾರ್ನಿಂಗ್ 8 ಗಂಟೆಯಿಂದ ಡ್ಯೂಟಿ ಸ್ಟಾರ್ಟ್ ಸರ್ ನಮ್ಮದು. ಹಾಂ. ಮಾರ್ನಿಂಗ್ 8 ಶಿಫ್ಟ್ ಅದಾವೆ ಸರ್ ನಮಗೆಲ್ಲ. ಹಾಂ. ಹುಡುಗರಿಗೆ 4 ಜನ ಹುಡುಗರು 8 ಗಂಟೆಗೆ ಬರ್ತಾರೆ ಸರ್. ಆಮೇಲೆ 10 ಗಂಟೆ ಶಿಫ್ಟ್ ಇದೆ, ಆಮೇಲೆ 11 ಗಂಟೆ ಶಿಫ್ಟ್ ಇದೆ, ಮತ್ತು ಮಧ್ಯಾಹ್ನ ಒಂದು ಶಿಫ್ಟ್ ಇದೆ ಸರ್. 2 ಜನಕ್ಕೆ 2 ಗಂಟೆಗೆ ಬರ್ಲಿಕ್ಕೆ ಹೇಳ್ತೀವಿ. ಅದು ಸಾಯಂಕಾಲ ಪ್ಯಾಸೆಂಜರ್ಗೆ ಅದು ಲಗೇಜ್ ಇಡ್ಲಿಕ್ಕೆ ಅದು ಬೇಕಾಗುತ್ತಲ್ಲ. ಆಮೇಲೆ ಯಾವ್ದಾದ್ರು ನಮ್ಮದು ಔಟ್ ಆಫ್ ಸ್ಟೇಷನ್ ಗಾಡಿ ಹೋಗುವಾಗ ಏನಾರ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಬೆಡ್ಕೋರ್ ಬ್ಲ್ಯಾಂಕೆಟದ್ದು ಅದನ್ನು ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಹುಡುಗನ ರಾತ್ರಿ 11 ಗಂಟೆ ಮಟ್ಟ ಇಟ್ಟಿರ್ತೀವಿ.
ಎಷ್ಟು ಗಾಡಿ ಅದು ಹಿಂಗೆ ಮಾಡ್ತೀರಿ ಡೈಲಿ? ನಾವು ಡೈಲಿ 22 ಗಾಡಿ ಬರ್ತಾವೆ ಸರ್. ಡೈಲಿ 22 ಗಾಡಿ ಬರ್ತಾವೆ ಸರ್. ಹಾಂ. ಆಮೇಲೆ ನಾವು ಯಾವ ಸಣ್ಣ ಬ್ರಾಂಚ್ ಹೊರಗಡೆ ನಮ್ಮದು ವಾಷಿಂಗ್ ಎಲ್ಲಿ ಇಲ್ಲವಲ್ಲ, ಅಲ್ಲಿಯೂ ಸಹ ಇಲ್ಲಿಗೆ ತರಿಸ್ಕೊತೀವಿ ನಾವು. ಇಲ್ಲಿಗೆ ತರಿಸ್ಕೊಂಡು ವಾಷಿಂಗ್ ಮಾಡ್ಕೊಂಡು ವಾಪಸ್ ಮತ್ತೆ ಅವ್ರಿಗೆ ಕಳಿಸ್ಕೊಡ್ತೇವೆ ಸರ್. ಓಕೆ. ಅಲ್ಲಿ ಸ್ಪೇರ್ ಒಂದು ಸೆಟ್ ಅಲ್ಲಿ ಇರುತ್ತೆ ಸರ್. ಆಮೇಲೆ ನಾವು ಇಲ್ಲಿಂದ ವಾಶ್ ಮಾಡೋದು ಒಂದು ಸೆಟ್, ಟೋಟಲಿ ಎಲ್ಲ ಬ್ರಾಂಚ್ಗೆ 2 ಸೆಟ್ ಇಟ್ಟಿರ್ತೀವಿ ಸರ್. ಇವು ಮಿಷಿನ್ ಎಷ್ಟು ಸಾಮರ್ಥ್ಯ ಹೊಂದಿದೆ? ಇವು 35 kg ಸಾಮರ್ಥ್ಯ ಸರ್. 35 kg. ಎಷ್ಟು ನಿಮಿಷದಲ್ಲಿ ಹೋಗಿತ್ತೆ? ಇದು ಅರ್ಧ ಗಂಟೆ ಸರ್. ಅರ್ಧ ಗಂಟೆ ವಾಷಿಂಗ್ ಅರ್ಧ ಗಂಟೆ ಸರ್. ಹಾಂ. ಅದು ಹೈಡ್ರೋ ಸರ್. ಹಾಂ. ಹೈಡ್ರೋ ನಮ್ಗೆ 10 ನಿಮಿಷದಲ್ಲಿ ಅದು ಹೈಡ್ರೋ ಪೂರ ಹಿಂಡಿ ಬಿಡುತ್ತೆ ಸರ್, 10 ನಿಮಿಷ. ಹಾಂ. ಆಮೇಲೆ ಇದಾಗ 60 ಮಿನಿಟ್ಸ್ ಸರ್. 60 kg ಅಂದರೆ 2 ಸರಿ ವಾಷಿಂಗ್ ಮಾಡಿದ್ದನ್ನು 35 kg 2 ಸರಿ ವಾಷಿಂಗ್ ಮಾಡಿದ್ರೆ ಒಮ್ಮೆ ಹಾಕಿಬಿಡ್ತೀವಿ ನಾವು ಒಣಗಿಸ್ಲಿಕ್ಕೆ. ಆ ಟಂಬ್ಲರ್ ಅದು ಬರೀ ಡ್ರೈ ಮಾಡಿ ಕೊಡುತ್ತೆ ಸರ್. ಅದು ನಮ್ಗೆ 25-30 ಮಿನಿಟ್ಸ್ ಒಳಗೆ ನಮ್ಗೆ ಬೆಡ್ಕೋರ್ ಡ್ರೈ ಬಂದುಬಿಡುತ್ತೆ ಸರ್. ಬೆಡ್ಕೋರ್ ಬ್ಲ್ಯಾಂಕೆಟ್ ಕರ್ಟನ್ ಎಲ್ಲ ಒಣಗಿ. ಹಾಂ ಹೌದು ಸರ್, ಡ್ರೈಗೆ ಬಂದುಬಿಡುತ್ತೆ ಸರ್. ಹೌದಾ? ಹಾಂ ಸರ್, 80 ಟೆಂಪ್ರೇಚರ್ ಇರುತ್ತೆ ಸರ್. ಅದು ನಮ್ಗೆ ಅರ್ಧ ಗಂಟೆ ಒಳಗೆ 2 ಗಾಡಿದು ರೆಡಿ ಆಗಿಬಿಡುತ್ತೆ ಸರ್. ಅದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ? 14 ವರ್ಷ ಸರ್. 14 ವರ್ಷ? ಹಾಂ ಸರ್. ದೊಡ್ಡ ಜರ್ನಿ ನಿಮ್ಮದು. ಹಾಂ ಸರ್. ಹೇಗಿದ್ದೀರಿ? ಆರಾಮೇ ಸರ್. ಓಕೆ. ಇಲ್ಲಿ ಬರೋಂಗಿಂತ ಮುಂಚೆ ಅನಂತ ರೆಸಿಡೆನ್ಸಿ ಅಂತೇಳಿ ಅಲ್ಲಿ ಹೌಸ್ ಕೀಪಿಂಗ್ ಮ್ಯಾನೇಜರ್ ಇದೆ ಸರ್. ಅಲ್ಲಿ 6-7 ವರ್ಷ ಮಾಡಿದೆ ಸರ್ ಅಲ್ಲಿ. ಹಾಂ. ಅಲ್ಲಿಂದ ಇಲ್ಲಿಗೆ ನಾ ಬಂದಾಗ 2012 ಜಾಯ್ನಿಂಗ್ ಸರ್ ನಮ್ದು ಇಲ್ಲಿ. ಓಕೆ. ಕ್ವಾಲಿಫಿಕೇಶನ್ ಅಲ್ಲಿತ್ತು ನಿಮಗೆ? ಎಕ್ಸ್ಪ್ರೆಸ್ ಅಲ್ಲಿ ಆದ್ರೆ ನಮ್ಮದು ಅಲ್ಲಿ ಲಾಂಡ್ರಿ ಸೆಕ್ಷನ್ ಪ್ಲಸ್ ಹೌಸ್ ಕೀಪಿಂಗ್ ಎಲ್ಲ ಅಲ್ಲಿ ನಾ ಇನ್ಚಾರ್ಜ್ ಇದೆ ಸರ್ ಅಲ್ಲಿ. ಅಲ್ಲಿಂದ ಇಲ್ಲಿಗೆ ಬಂದೆ ನಾನು. ಇಲ್ಲಿ ಬಂದಮೇಲೆ ಸೇಮ್ ಡ್ಯೂಟಿ. ಅಲ್ಲಿ ಸ್ವಲ್ಪ ಇಲ್ಲಿ ಇಂಪ್ರೂವ್ಮೆಂಟ್ ಜಾಸ್ತಿ ಮಾಡಿದೆ ಸರ್ ಮತ್ತೆ. ಹೌದಾ? ಹಾಂ ಸರ್. ಇದೆಲ್ಲ ನಿಮ್ದು ಪ್ಲ್ಯಾನ್? ಇದೆಲ್ಲ ಮೊದಲಿಗೆ ಇತ್ತು ಸರ್. ಇದು ವಾಷಿಂಗ್ ಎಲ್ಲ ಮೊದಲಿತ್ತು ಸರ್. ಸ್ವಲ್ಪ ಬೆಡ್ಕೋರು ಬ್ಲ್ಯಾಂಕೆಟ್ ಬಗ್ಗೆ ಸ್ವಲ್ಪ ಚೇಂಜಸ್ ಮಾಡಿದೆ ಅಷ್ಟೇ. ಮೊದಲಿಕ್ಕೆ ಸ್ವಲ್ಪ ಪ್ಲೇನ್ ಇದ್ವು. ಆಮೇಲೆ ನಮ್ಮ MD ಸಾಹೇಬ್ರು ಹೇಳ್ದಂಗೆ ಅವ್ರ ಪ್ರಕಾರ ನಾವು ತರ್ಸಕ್ಕೆ ಸ್ಟಾರ್ಟ್ ಮಾಡಿದ್ದು ಸರ್. ಬೇರೆ ಸೂರತ್ತಿಂದ ಮತ್ತು ಅಹಮದಾಬಾದಿಂದ ಆಮೇಲೆ ಪಾಣಿಪತ್ತಿಂದ ಬಟ್ಟೆ ಬರುತ್ತೆ ಸರ್ ಅಂತ. ಅಲ್ಲಿಂದ? ಹೌದು ಸರ್. ಲೋಕಲ್ ಪರ್ಚೇಸಿಂಗ್ ಇಲ್ಲ ಸರ್ ಅಂತ. ಎಲ್ಲ ಫ್ಯಾಕ್ಟ್ರಿಯಿಂದ ಪರ್ಚೇಸಿಂಗ್ ಸರ್ ಅಂತ. ಹೌದಾ? ಹೌದು ಸರ್. ಒಂದೇ ಸಲ ಪರ್ಚೇಸ್ ಮಾಡಿ? ಅಂದರೆ ನಮ್ಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಸರ್. ಇವಾಗ ಇಷ್ಟು ಬಸ್ಸಿಗೆ ಹೊಸ ಬಸ್ ಇವಾಗ ಇಷ್ಟು ಬರ್ತಾವೆ, 50 ಬಸ್ ಬರ್ತಾವೆ, 100 ಬಸ್ ಬರ್ತಾವೆ, ಹಿಂಗೇನು ಇತ್ತಂದ್ರೆ ನಾವು 1 ಮಂತ್ ಬಿಫೋರ್ ಅವ್ರಿಗೆ ಆರ್ಡರ್ ಹಾಕ್ಬೇಕು ಸರ್ ನಾವು. ಅವರು ಅಲ್ಲಿ ಫ್ಯಾಕ್ಟ್ರಿ ರೆಡಿ ಮಾಡಿ ನಮ್ಗೆ ಡೈರೆಕ್ಟ್ ಇಲ್ಲಿ ಕಳ್ಸ್ತಾರೆ ಸರ್. ನಮ್ಮ ಟ್ರಾನ್ಸ್ಪೋರ್ಟಿಗೆ ಕಳ್ಸ್ತಾರೆ ಸರ್. ಆಮೇಲೆ ಇಂಟೀರಿಯರ್ ಒಳಗಡೆ ಸ್ಟಿಕರಿಂಗ್ ವರ್ಕ್ ಸರ್. ಈಗ ನಮ್ಮ ಹೊಸ MD ಸರ್ ಬಂದಮೇಲೆ ಅವ್ರು ಸ್ವಲ್ಪ ಚೇಂಜಸ್ ಮಾಡಿದ್ರು ಮತ್ತೆ. ಗಗನಲ್ಲಿ ಒಳ್ಳೆಯ ಲುಕ್ ಕಾಣಕತ್ತೆ ಸರ್ ಒಳಗಡೆ ಗಾಡಿ ಎಲ್ಲ. ಹೌದಾ? ಹಾಂ ಸರ್. ಓಕೆ. ಒಳಗಡೆ ಇಂಟೀರಿಯರ್ದು ಸ್ಟಿಕರಿಂಗ್ ವರ್ಕ್ ಎಲ್ಲ ಮತ್ತು ಔಟ್ಸೈಡ್ ಸ್ಟಿಕರಿಂಗ್ ವರ್ಕು, ಎಕ್ಸ್ಟೀರಿಯರ್ದು ಎಲ್ಲ ಚೆನ್ನಾಗಿ ಕಾಣಾಗುತ್ತೆ ಸರ್ ಇವಾಗ. ಆಮೇಲೆ ವೆಹಿಕಲ್ ಸೇಮ್ ಕಲರ್ ಅದ ಸರ್. ಈಗ 90% ಸೇಮ್ ಕಲರ್ ಆಗ್ಯಾವ ಸರ್ ಈಗೆಲ್ಲ. ಹೊಸ ಗಾಡಿ ಎಲ್ಲ ಒಂದೇ ಕಲರ್ ಅದಾವು. ಏನು ಕನ್ಫ್ಯೂಷನ್ ಆಗಲ್ಲ ನಿಮ್ಗೆ? ಏನಿಲ್ಲ ಸರ್, ಎಲ್ಲ ಒಂದೇ ಕಲರ್ ಅದಲ್ಲ ಮರೆ? ಇಲ್ಲ ಸರ್, ನಮ್ಗೆ ಸೀರೀಸ್ ಮೇಲೆ ಗೊತ್ತಾಗ್ಬಿಡೋ ಸರ್. ಗಾಡಿ ಸೀರೀಸ್ ಮೇಲೆ. ಹೌದಾ? ಹೌದು, ಗಾಡಿ ಸೀರೀಸ್ ಮೇಲೆ. ಆಮೇಲೆ ಡ್ರೈವರ್ 99% ನಮ್ಗೆ ಗೊತ್ತಿದ್ದೇ ಇರ್ತಾರೆ ಸರ್. ಅವ್ರು ಫೋನ್ ಮಾಡಿದ್ದು ಇಂಥದ ಗಾಡಿ ಅಂತ ಹೇಳ್ತೀವಿ ಸರ್. ಹೌದಾ? ಯಾವ ಗಾಡಿ ಅಂತ ಯಾವ ಗಾಡಿ ನಿಮ್ದು ನಾವು ಕೇಳಂಗಿಲ್ಲ ಸರ್. ಅವ್ರು ಡ್ರೈವರ್ ಫೋನ್ ಮಾಡಿದ್ರೆ ಇದೇ ಗಾಡಿ ಅಂತ ನಮ್ಗೆ ಗೊತ್ತಾಗ್ಬಿಡೋ ಸರ್. ಹ್ಞೂ. ಟೋಟಲ್ 439 ಗಾಡಿ ಇದಾವೆ ಸರ್. ಯಾವುದೋ ಡ್ರೈವರ್ ಫೋನ್ ಹಚ್ಚಿದ್ರು ಬಂದ್ಬಿಡುತ್ತೆ ಸರ್. ನಮ್ಗೆ ಗೊತ್ತಾಗ್ಬಿಡುತ್ತೆ ಇದೇ ಡ್ರೈವರ್ ಇದೇ ಗಾಡಿ ಆಗದ ನಮ್ಗೆ ಗೊತ್ತಾಗ್ಬಿಡುತ್ತೆ ಸರ್. ಓಕೆ. ಇವಾಗ ಡ್ರೈವರ್ಗೆ ಏನಾದ್ರು ಇನ್ಫಾರ್ಮ್ ಅದು ಬೇಕಾದ್ರೆ ನಾವೇ ಇಲ್ಲ ಇದು ಮಾಡ್ತೇವೆ ಸರ್. ಇಲ್ಲಿ ಮೇಲ್ಗಡೆ ಟ್ರೈಲರಿಂಗು ಇಟ್ಟೇವೆ ಸರ್. 3 ಜನ ಇರ್ತಾರೆ ಟ್ರೈಲರಿಂಗ್ ಸರ್. ಅವ್ರಿಗೆ ಇಯರ್ಲಿ 2 ಸೆಟ್ ಸರ್ ಫ್ರೀ. ಆಗಿ ಅಪಾಯಿಂಟ್ಮೆಂಟ್ ಅಷ್ಟೇ ನಾವು ಅಮೌಂಟ್ ಮುಗಿಸ್ಕೊಂತೀವಿ ಇವ್ರ ಕಡೆಯಿಂದ. 1 ವರ್ಷ ಆದಮೇಲೆ ಅವ್ರಿಗೆ 2 ಸೆಟ್ ಫ್ರೀ ಕೊಡ್ತೇವೆ ಸರ್ ನಾವು ಕಂಪ್ನಿ ವತಿಯಿಂದ. ಹೌದು ಸರ್. 2 ಸೆಟ್ ಇನ್ಫಾರ್ಮು ಮತ್ತು ನಮ್ಮ ಇಂಟೀರಿಯರ್ ಮೆಕ್ಯಾನಿಕ್ಗೆಲ್ಲ ಇನ್ಫಾರ್ಮ್ ಫ್ರೀ ಸರ್ ಅವ್ರಿಗೆ. ಓಕೆ. ಅದ್ಭುತ ಕೆಲಸ ನಿಮ್ಮದು. ಚೆನ್ನಾಗಿದ್ದೀರಿ? ಆರಾಮ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಇವರು ನಮ್ಮ ಸೀನಿಯರ್ ಮ್ಯಾನೇಜರ್ ಸರ್. ನಮಸ್ತೆ. 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 ಹಾಂ, ನೀವು ಎಷ್ಟು ವರ್ಷ? 20 years. ಓಹೋ. ರವಿನಗರ ಇದ್ದಾಗಿಂದ ಅಲ್ಲಿಂದ. ಹೌದಾ? ಅದ್ಭುತ. ಹೀಗೆ ಪ್ರತಿ ರಾಜ್ಯದಲ್ಲಿ ಅದನ್ನು ಅಷ್ಟಷ್ಟು ಮಾಡಿದ್ದೀರಿ. ಅಲ್ಲಿ ಅಷ್ಟಷ್ಟು ನೌಕರರಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ನೀವು ಮತ್ತೆ ಅಲ್ಲಿಗೆ ಅದಕ್ಕೆ ವಿಸಿಟ್ ಕೊಡ್ತೀರಿ, ಏನಾಗ್ತಿದೆ ಅಂತ ನೋಡ್ತೀರಿ? ಹೌದು. ಹಾಂ, ಕರೆಕ್ಟ್. ಇದು ನಿರಂತರ ಪ್ರಕ್ರಿಯೆ. ಮತ್ತು ಅದು ಅಷ್ಟೇ ಅಲ್ಲದೆ ಮತ್ತು ಇನ್ನೂ ತಗೊಳ್ಳೋದು ಇದೆ. ಇನ್ನೂ ಎಲ್ಲ ಕಡೆ ಇನ್ನೂ ಬೆಳೆಸ್ಬೇಕು, ಇನ್ನೂ ಮತ್ತೆ ಡೆವಲಪ್ ಮಾಡಬೇಕು. ಮತ್ತೆ ಹಾಂ, ಇನ್ನೂ ಮತ್ತೆ ಡೆವಲಪ್ ಮಾಡ್ತಾ ಇದೆ. ಬ್ರಾಂಚ್ ನೆಟ್ವರ್ಕು ಎಕ್ಸ್ಪಾನ್ಷನ್ ಮಾಡ್ಬೇಕಲ್ರಿ. ಭಟ್ರು ಸರ್ ಹೇಳ್ತಿದ್ರು ನಮಗೆ, ಇನ್ನು 3 ವರ್ಷ ಬಿಟ್ಟು ಬರ್ರಿ, ಇದನ್ನು ಡಬಲ್ ಮಾಡಿರ್ತೀವಿ ನಾವು ಅಂತ. ಕರೆಕ್ಟ್, ನಮ್ಮ ಗುರಿ ಇದೆ ಅಂತ. ಇದು ಒಲ್ವೋ ಐಶ್ವರ್ ನೋಡಿ. ವಿ ಅಂದ್ರೆ ಒಲ್ವೋ ಐಶ್ವರ್. ಇವು 108 ಬಸ್ ಅದಾವೆ ಒಲ್ವೋ ಐಶ್ವರ್. ಏನು ಸರ್ ಇದು ಸ್ಪೆಷಲ್? ಅಲ್ಲ, ಜಸ್ಟ್ ಹೇಳ್ತೇನೆ. ನಿಮಗೆ ವಾಂಟೆಡ್ ಡ್ರೈವರ್ಸ್ ಬೆಳಿಗ್ಗೆ ಹೇಳಿದ್ನಲ್ಲ. ಹಾಂ, ಹೌದು. ಇಲ್ಲೇ ಒಂದು ಎಕ್ಸಾಂಪಲ್ ಇದೆ. ಎಲ್ಲ ಟ್ರಕ್ಕಿಂದ ನಿಮ್ಗೆ ಕಾಣುತ್ತೆ, ಇದು ಬಸ್ಸಿಂದ. ಇದು ನಾ ಹುಡುಗ ಮಾಡಿದ್ವಿ. ಹುಡ್ಕೋ ಕಾರಣ ಇಲ್ಲ, ಒಂದು ಜಸ್ಟ್ ನೋಡಿ ಫೋನ್ ಮಾಡ್ತಾರೆ ಡ್ರೈವರ್ಸ್. ಹಾಂ,
ಓಕೆ. ಇವು ಒಲುವ ಹೆಸರು ನಾವು ಆ್ಯಕ್ಚುಲಿ 500 ಆರ್ಡರ್ ಕೊಟ್ಟಿದ್ವಿ. ಅದು ಅಷ್ಟು ಪ್ರಾಡಕ್ಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ. 108 ತೊಗೊಂಡಾಗ ಸ್ಟಾಪ್ ಮಾಡಿಬಿಟ್ರು ಇದು ಒಲುವ ಹೆಸರು. ಹೌದಾ, ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅದು? ಗೊತ್ತಾಗುತ್ತೆ ಅಂದರೆ ಎಲ್ಲ ಮೈಲೇಜು, ಮೇಂಟೆನೆನ್ಸು, ಬ್ರೇಕ್ ಡೌನು ಎಲ್ಲ ಅದರಿಂದ ಇಮಿಡಿಯೇಟ್ ಗೊತ್ತಾಗ್ಬಿಡ್ತೈತಿ. ಮತ್ತು ಈ ಟ್ರಾವೆಲ್ಸ್ ಡಿವಿಷನಲ್ಲಿ ಒಂದು 1500 ಜನ ಅದಾರೆ. ಟ್ರಾವೆಲ್ಸ್ ಬಸ್ ಡಿವಿಷನಲ್ಲಿ. ಇದು ಪ್ರೈವೇಟ್ ಲಿಮಿಟೆಡ್ ಸಪ್ರೇಟ್ ಕಂಪ್ನಿ. ನನ್ನ ಮಗ ಹೇಳಿದ್ದಾನೆ, ಶಿವ MD. ಅಫ್ಕೋರ್ಸ್ ನಾವೆಲ್ಲ ಅಥವಾ ಫಾದರ್ ಎಲ್ಲ ಮಾನಿಟ್ರ್ ಮಾಡ್ತಿರ್ತೀವಿ, ಗೈಡು ಮಾಡ್ತಿರ್ತೀವಿ. ಮತ್ತು ಅವ್ನು ಸ್ವಲ್ಪ ಅದು ಏನು ಮಾಡಲಿ ಅಂತೇಳಿ ಡೆವಲಪ್ಮೆಂಟ್ ವರ್ಕ್ ಸ್ವಲ್ಪ ಫ್ರೀ ಹ್ಯಾಂಡ್ ಬಿಟ್ಟಿರ್ತೀವಿ, ಅವ್ನು ಮಾಡತ್ತಾನ. ಆ್ಯಂಡ್ ಇದು 6 ರಾಜ್ಯಗಳಲ್ಲಿದೆ. 6 ರಾಜ್ಯಗಳು? 6 ಸ್ಟೇಟ್ಸ್: ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಗೋವಾ, ಆಂಧ್ರ ಪ್ರದೇಶ್, ತೆಲಂಗಾಣ. ಬಸ್ ಆಪರೇಷನ್ಸ್. ಈಗ ತಮಿಳ್ನಾಡು ಅಂತ? ತಮಿಳ್ನಾಡಲ್ಲಿ ಇಲ್ಲ, ಬಸ್ ಇಲ್ಲ. ಯಾಕೆಂದ್ರೆ ನಾವು ಅಲ್ಲಿ ಹೋದಾಗ ಸರ್ ಬಸ್ಗೋಸ್ಕರ ಹುಡುಕಾಡಿದ್ದೀವಿ ನಾವು. ಬಸ್ ಇಲ್ಲ ಅಲ್ಲಿ. ಯಾಕೆ ಸರ್? ಅಲ್ಲಿ ಮಾಡಿ ಅದು ಏನೋ ಅಷ್ಟು ಇದು ಆಗಲಿಲ್ಲ, ಬಂದ್ ಮಾಡಿದ್ವಿ. ಈಗ ಮುಂದೆ ನೆಕ್ಸ್ಟ್ ಎಕ್ಸ್ಪಾನ್ಷನ್ ನಮ್ಮ ಲಿಸ್ಟ್ ಒಳಗೆ ಐತದ. ಮುಂದೆ ಇನ್ನೂ ನಾವು ಮತ್ತೆ ಎಕ್ಸ್ಪಾಂಡ್ ಮಾಡ್ಬೇಕಂತೇಳಿ. ಬಟ್ ಅವಾಗ ಇಲ್ಲಿ ಮಾಡಿದಾಗ ಅದು ಇದು ಆಗಲಿಲ್ಲ. ಮತ್ತು ಏನೋ ಕೆಲವೊಂದೇನಾರ ಸೆಟ್ ಆಗಲಿಲ್ಲ, ಅದಕ್ಕೆ ಮತ್ತೆ ಅದನ್ನು ಕ್ಲೋಸ್ ಮಾಡಿ. ಚೆನ್ನೈಯಲ್ಲಿ ಇತ್ತು ನಮಗೆ, ಕೊಯಮತ್ತೂರು ಇತ್ತು, ಚೆನ್ನೈ ಇತ್ತು, ಮಧುರೈ ಇತ್ತು, ಬಂದ್ ಮಾಡಿದ್ವಿ. 10 ವರ್ಷ ಬಂದ್ ಮಾಡಿದ್ವಿ. ಈಗ ನಿಮ್ಮ ಫಾದರ್ ನಿಮಗೆ ವಯಸ್ಸಾಗ ಆ ಮಾತು ಹೇಳಿದ್ರು, ನೀನು ನೋಡಪ್ಪ ನಡ್ಸ್ಕೊಂಡು ಹೋಗ್ಬೇಕಂತ. ನೀವು ನಿಮ್ಮ ಮಗನಿಗೆ ವಯಸ್ಸಾಗ ಏನು ಮಾತು ಹೇಳಿದ್ರಿ ಸರ್? ನಾವು ವಯಸ್ಸಿದ್ದಂತ ಏನಿಲ್ಲ ಇಲ್ಲ. ಯಾಕಂದ್ರೆ ಈಗ ರುಟೀನ್ ವರ್ಕ್ ಒಳಗೆ ಅಂದ್ರೆ ಈಗ ಫೋಕಸ್ ಆಗಿರೋ, ಏನೇ ಕೆಲಸ ಮಾಡಿದ್ರೆ ಫೋಕಸ್ ಇರಬೇಕು, ಆಮೇಲೆ ಡೆಡಿಕೇಶನ್ ಇರಬೇಕು, ಡಿಸಿಪ್ಲಿನ್ ಇರಬೇಕು. ಯಾಕೆಂದರೆ ನಿಮ್ಮ ಸಿನಾರಿಯೋ ಬೇರೆ ಇತ್ತು ಸರ್. ನೀವು ತಗೊಳ್ಳೋ ಮುಂದೆ ಆಗಿನ ಬೇರೆ ಬೇರೆ ದೊಡ್ಡ ದೊಡ್ಡ ಚಾಲೆಂಜಸ್ ನಿಮ್ಮ ಎದುರಿಗೆ ಬಂತು, ನೀವು ಅದನ್ನು ಗೆದ್ರಿ ಕೂಡ, ಸವಾಲಾಗಿ ತೊಗೊಂಡ್ರಿ. ಬಟ್ ಈಗ ಅವ್ರಿಗೆ ಹಂಗಲ್ಲ, ಎಲ್ಲ ರೆಡಿ ಇದೆ, ರೆಡಿ ಇರೋದನ್ನು ಅವರಿಗೆ ಕೊಡ್ತಾ ಇದ್ದೀರಿ. ಅವ್ರಿಗೆ ಏನೇನು ಸವಾಲುಗಳಿರುತ್ತಾ ಅಥವಾ? ಅದು ಅವ್ನು ಕೇಳ್ಬೇಕು, ಅವ್ನದೇನು ವಿಚಾರ ಅಂದ್ರೆ ಅವ ಹೇಳ್ಬೋದು ಅವ್ನಿಗೇನು ಚಾಲೆಂಜ್ ಅಂತ ಅನಿಸುತ್ತೆ ಅಂತ. ಬಟ್ ಸರಿಯಾಗಿ ಟ್ರೈನಿಂಗ್ ಅಂತೂ ಮಾಡಿದ್ದೀರಿ. ಅಂದ್ರೆ ಈಗ ನಮ್ಮ ಫಾದರ್ ಕಡೆ ಟ್ರೈನಿಂಗು, ನಮ್ಮ ಕಡೆ ಟ್ರೈನಿಂಗು ಎರಡು ಕಡೆ ಆಗಿದೆ. ಇಲ್ಲಿ ಟೈರ್ ಸೆಕ್ಷನ್ ಇದೆ ಬಸ್ಸಿಂದ, ಈಗ ಕೊಟ್ಟನಲ್ಲ ಹೊರಗಡೆ ಇಟ್ಟೈತಲ್ಲ, ಈಗ ನೀವು ಬರೋಕ್ಕಿಂತ ಮಂದೆಲ್ಲ ಕೊಟ್ಟು ಮುಗಿಸಿದ್ದೆ. ಅಲ್ಲಿದು ಬೇರೆ ಮತ್ತು ಡೈಲಿ ಇಲ್ಲಿ ಅದೇ ಡಿವಿಷನ್ ಬೇರೆ, ಇದೇ ಡಿವಿಷನ್ ಬೇರೆ. ಯಾಕೆ ಅದು 2 ಟೈರ್ ಮಿಕ್ಸ್ ಆಗಂಗಿಲ್ಲ? ಇದೆ ಯಾಕೆ ಅದು? ಅಂದರೆ 2 ಕಂಪ್ನಿ ಬೇರೆ. ಅದು ಲಾಜಿಸ್ಟಿಕ್ಸ್ ಶೇರ್ ಹೋಲ್ಡರ್ಸ್ ಹೇಳಿದ್ನಲ್ವ. ಸೊ ಇದು ಟ್ರಾವೆಲ್ಸ್ ನಮ್ಮದು 100% ಇದು ಏನು ಪ್ರೈವೇಟ್ ಲಿಮಿಟೆಡ್ ಇದು. ಓಕೆ, ಹಂಗಾಗಿ ಅದು ಪಬ್ಲಿಕ್ ಲಿಸ್ಟೆಡ್ ಕಂಪ್ನಿ ಅದು. ಇದು ನಿಮ್ಮದು ಸಪ್ರೇಟ್? ಅದಕ್ಕೆ ಅದು ಇದು ಮಿಕ್ಸ್ ಆಗಂಗಿಲ್ಲ? ಮಿಕ್ಸ್ ಆಗಂಗಿಲ್ಲ, ನಾವು ಯಾವುದೂ ಮಿಕ್ಸ್ ಮಾಡೋಂಗಿಲ್ಲ. ಅದು ಬೇರೆ ಇದೆ ಬೇರೆ. ಇವನ್ ಕಾರು ಸ್ಟಾಫ್ ಎಲ್ಲ ಬೇರೆ ಬೇರೆ. ಹೌದು, ಕಾರು ಸ್ಟಾಫ್ ಡ್ರೈವರ್ಸ್ ಎಲ್ಲ ಬೇರೆ ಬೇರೆ. ಅಲ್ಲಿ ಅದೇ ಹೇಳಿದ್ದಿಲ್ಲ ನಮಗೆ, ಇಲ್ಲಿ 1500 ಜನ ಇದು ರೋಲ್ ಬೇರೆನೇ ಐತಿ ಇಲ್ಲಿ. ಅಂದ್ರೆ ರೋಲ್ ಮೇಲೆ ಸ್ಯಾಲ್ರಿ. ಓಕೆ. ಅಲ್ಲಿ 22,000 ಜನ ಅವ್ರದ್ದು ಬೇರೆ, ಮತ್ತು ಮೀಡಿಯಾದವ್ರದ್ದು ಬೇರೆ, ಅವ್ರದ್ದೊಂದು 1500 ಜನ, ಇದು ಬೇರೆ. ಈ ಥರ ಒಂದಕ್ಕೊಂದು ಮಿಕ್ಸ್ ಮಾಡಿಲ್ಲ, ಮಾಡಬಾರ್ದು. ಅದ್ರ ಪ್ರಾಫಿಟ್ಟು ಲಾಸು ಅದಕ್ಕೆ ಅದಕ್ಕೆ ಎಲ್ಲ ಇಂಡಿವಿಜುವಲ್ ಇದು ಇರ್ತೈತಿ ಏನೋ. ಅಂದ್ರೆ ಲೆಕ್ಕ ಸಿಗುತ್ತೆ ಅಂತ, ಇಲ್ಲ ಗೊತ್ತೇ ಆಗಲ್ಲ. ಓಕೆ. ಓಕೆ, ನಾನು ಈಗ ನೋಡಿ ಬರ್ತಾ ಇದ್ದೆ, ಅದು ನೋಡಿದ ಮೇಲೆ ಒಂದು ಇಂಪ್ಯಾಕ್ಟ್ ಬೇರೆ ಬಂತು ನನಗೆ ನಿಮ್ಮ ಮೇಲೆ. ಅವರೆಲ್ಲ ಹೇಳ್ತಿದ್ರು ನಮಗೆ ಫ್ರೀ ಹ್ಯಾಂಡ್ ಬಿಟ್ಟಿದ್ದಾರೆ ಇಲ್ಲಿವರೆಗೆ. ಒಂದು ಪ್ರಶ್ನೆ, ಎಲ್ಲರಿಗೂ ಫ್ರೀ ಹ್ಯಾಂಡ್ ಕೊಟ್ಟಿರ್ತೀವಿ ನಾವು. ನಾವು ಒತ್ತಡದಲ್ಲಿ ಕೆಲಸ ಮಾಡ್ತಿಲ್ಲ ಇಲ್ಲಿ, ನಾವು ನಮ್ಮದು ಅನ್ನೋ ಭಾವನೆಯಲ್ಲಿ ಮಾಡ್ತೀವಿ. ಕರೆಕ್ಟ್, ದಟ್ ಈಸ್ ಟ್ರೂ. ಮೋಸ್ಟ್ಲಿ ಇದನ್ನೆಲ್ಲರೂ ಕಲಿಬೇಕಾಗಿದ್ದು. ನಾಯಕತ್ವದ ಗುಣ ನಿಮಗೆ ಚೆನ್ನಾಗಿದ್ದರೆ, ಅಧಿಕಾರ ಹಂಚುವ ಗುಣ ಇದ್ದರೆ, ಆಮೇಲೆ ಫ್ರೀಯಾಗಿ ಬಿಡೋ ಅಂದರೆ ಅದು ಭಾಳ ಚೆನ್ನಾಗಿ ಮಾಡಿದ್ದೀರಿ ಅಂತ ಅನಿಸ್ತು ನನಗೆ. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಇಷ್ಟು ನನಗೆ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ನಾನು ಉಳಿದದ್ದನ್ನೆಲ್ಲ ಮತ್ತೆ ನಾಳೆ ಮುಂದುವರಿಸ್ತೀನಿ. ತಾವು ಅಷ್ಟು ಟೈಮ್ ತಗೊಂಡು ಬಂದರೆ ತಮ್ಮ ಕೂಡ, ನಿಮಗೆ ಅವ್ರಿಗೆ ಕೂಡ ಧನ್ಯವಾದಗಳು. ಭಾಳ ಚೆನ್ನಾಗಿ ಎಲ್ಲ ಒಂದು ಇಂಟ್ರಾಕ್ಷನ್ ಆಯಿತು ಅಂತ ಅಂದ್ಕೊಂಡೆ ನಾನು. ಸೊ ನಿಮಗೂ ಇದ್ರ ಈ ಬೆಳಗ್ಗಿನಿಂದ ನಿಮಗೂ ಇಂಟ್ರೆಸ್ಟಿಂಗ್ ಇದು ಸಿಕ್ತು ಅಂತಂತೇಳಿ ಭಾಳ ಅದ್ಭುತವಾಗಿ ಸಿಕ್ತು ಸರ್. ನಾನು ಇಲ್ಲಿವರೆಗೆ ಬದುಕಿನ ಗುತ್ತಿಯಲ್ಲಿ ನನ್ನ
ಜನಗಳಿಗೆ ನನಗೂ ಕೂಡ ಹೆಮ್ಮೆ. ಯಾಕೆ ಅಂತ ಹೇಳಿದ್ರೆ ನಾವು ಹೊರಗಡೆಯಿಂದ ನೋಡ್ತಿದ್ವಿ, ಬರೀ ಪ್ರಯಾಣ ಮಾಡ್ತಿದ್ವಿ, ನೀರಿನ ಬಾಟ್ಲಿ ಕೊಡ್ತಿದ್ರಿ, ಒಂದು ಪೇಪರ್ ಕೊಡ್ತಿದ್ರಿ, ಭಾಳ ಚೆನ್ನಾಗಿತ್ತು ಅದು. ಆಮೇಲೆ VRL ಅಂದರೆ ಒಂದು ಸೇಫ್, ನಮಗೆ ಆರಾಮಾಗಿ ಕರ್ಕೊಂಡು ಹೋಗ್ತಾರಪ್ಪ, ಟೈಮ್ಗೆ ಕರ್ಕೊಂಡು ಹೋಗ್ತಾರೆ ಮತ್ತು ಸೇಫ್ಟಿ ಇದೆ. ನಿಮಗೆ ವೆರೈಟಿ ಆಫ್ ಬಸ್ ನೋಡಕ್ಕೆ ಸಿಗ್ತದೆ, ಅವರು ತೋರಿಸ್ತಾರೆ. ನಾನು ನೋಡ್ತೀನಿ, ಭಾಳ ಜನಕ್ಕೆ ಆರಾಮಾಗಿದ್ದಾರೆ. ನಿಮ್ಮನ್ನು ನೋಡಿದ್ರೆ ಅನ್ನಿಸ್ತಾ ಇದೆ ನೀವು ನಿಜಕ್ಕೂ ಊಟಕ್ಕೂ ಕೂಡ ಟೈಮ್ ಇಲ್ಲಂಗೆ ದುಡಿತಾ ಇದ್ದೀರಿ. ಅದು ನಿಮ್ಮ ಯಶಸ್ಸಿನ ಗುಟ್ಟು. ಥ್ಯಾಂಕ್ ಯು ಅಲ್ವಾ ಸರ್ ಹೀಗೆ ಮುಂದುವರಿತಾ ಇರಿ. ನೀವು ಬೆಳೆದಂಗೆಲ್ಲ ಇನ್ನೊಂದಿಷ್ಟು ನಮ್ಮಂಥ ಜನಗಳಿಗೆ ಕೆಲಸ ಸಿಗುತ್ತೆ. ನಿಮ್ಮ ಸಾಹೇಬ್ರಲ್ಲಿ ಹೇಳಿದ್ದಾರೆ, ಯಾರನ್ನಾದ್ರೂ ಕಳಿಸ್ರಿ ನಾವು ತಗೋತೀವಿ ಕೆಲಸಕ್ಕೆ ಅಂತ. ಅದೊಂದು ಭಾಳ ಗುಡ್ ಆಪರ್ಚುನಿಟಿ. ಉತ್ತರ ಕರ್ನಾಟಕದ ಕಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಕಳಿಸ್ತೀವಿ. ನಾನು ಹೇಳಿದ್ನಲ್ಲ ನಿಮಗೆ, ಎನಿವೇರ್ ಅವ್ರು ರೆಡಿ ಇದ್ರೆ ಎಲ್ಲಿ ಬೇಕಾದಲ್ಲಿ ಕಳ್ಸಕ್ಕೆ ರೆಡಿ ಇದೆ. ಅದೊಂದು ಆಪರ್ಚುನಿಟಿ ನಮಗೆ ಕೊಟ್ಟಿದ್ದೀರಿ. ಸೊ ನಾನು ಅದನ್ನು ಜನಗಳಿಗೆ ಹೇಳ್ತೀನಿ, ಬೇಕಾದಷ್ಟು ಜನ ಅದರ ಉಪಯೋಗ ಪಡ್ಕೊಳ್ಳಿ. VRLಗೆ ಮತ್ತೊಂದಿಷ್ಟು ಜನ ಬರಲಿ, ಸಮೂಹ ದೊಡ್ಡದಾಗಿ ಬೆಳೀಲಿ. ಇನ್ನು 50ನೇ ವರ್ಷಕ್ಕೆ ಸೇರೋಣ ಸರ್, ಡಬಲ್ ಆಗಿರುತ್ತೆ ಅಂತ ಆಶಿಸ್ತಾ ಮತ್ತೆ ಆವಾಗ ತಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.